सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಜಗಜ್ಜನನಿ ನಿತ್ಯ ಕ್ಲಿನ್ನ, ಎಲ್ಲರಿಗೆ ಕರುಣೆ ತೋರುವಂಥವಳು, ಸದಾಕಾಲ ಕರುಣಾರ್ದ್ರ ಹೃದಯಿಯಾದವಳು ಜಗಜ್ಜನನಿ. ಆದ್ರಿಂದ ಅವಳನ್ನ ನಿತ್ಯ ಕ್ಲಿನ್ನ ಅಂತ ಕರೀತಾರೆ. ಒಂದು ಉದಾಹರಣೆಯಾಗಿ ಬೃಂದಾವನದಲ್ಲಿ ಇರುವಂಥ ದೇವರನ್ನ ಬಿಹಾರಿ ಅಂತ ಕರೀತಾರೆ, ಬಾಂಕಿ ಬಿಹಾರಿ ಹೀಗೆಲ್ಲ ಕರೀತಾರೆ. ಅವನಿಗೆ ಒಬ್ಬ ಭಕ್ತ ಇದ್ದ. ದಿನಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ, ಕೈ ಮುಗಿತಾ ಇದ್ದ. ಪ್ರತಿದಿನ ಕೈ ಮುಗಿದಾಗ ದೇವರು ಅವನಿಗೆ ಕಾಣಿಸ್ಕೊಳ್ತಾ ಇದ್ದ. ದೇವರನ್ನ ನೋಡಿ ಇವನು ಕಣ್ಮನ ತುಂಬಿಕೊಂಡು, ಹೃದಯ ತುಂಬಿಕೊಂಡು ಬರ್ತಾ ಇದ್ದ. ಪ್ರತಿದಿನ ಹೀಗೆ ಅವನು ದೇವಸ್ಥಾನಕ್ಕೆ ಹೋಗ್ತಿದ್ದ, ಕೈ ಮುಗಿತಿದ್ದ, ನಮಸ್ಕಾರ ಮಾಡ್ತಿದ್ದ, ಅಷ್ಟೇ. ದೇವರು ಅವನಿಗೆ ಕಾಣಿಸ್ತಾ ಇದ್ದ. ಈ ಒಂದು ದಿವಸ ಅವನಿಗೆ ದೇವರು ಕಾಣಿಸ್ಲಿಲ್ಲ. ಅವತ್ತು ಅವನಿಗೆ ತುಂಬಾ ನೋವಾಯ್ತು. ನಾನೇನ್ ತಪ್ಪು ಮಾಡಿದೆ, ಏನ್ ಅಪರಾಧ ಮಾಡಿದೆ, ಯಾಕೆ ದೇವರು ನನಗೆ ಕಾಣಿಸ್ತಾ ಇಲ್ಲ ಅಂತ ಯೋಚನೆ ಮಾಡ್ದ. ದೇವರ ಹತ್ರ ತಲೆ ಚಚ್ಚಿಕೊಂಡು ಅನ್ನುವ ಹಾಗೆ ದುಃಖ ಪಡ್ತಾ, ದೇವ್ರೆ ಯಾವ ಅಪರಾಧಕ್ಕೆ ನೀನು ನನಗೆ ಕಾಣಿಸ್ತಾ ಇಲ್ಲ, ನಾನೇನ್ ತಪ್ಪು ಮಾಡಿದೀನಿ, ನನ್ನನ್ನು ಕ್ಷಮಿಸು, ನನ್ನೆಲ್ಲ ಅಪರಾಧಗಳನ್ನ ಕ್ಷಮಿಸು, ನನಗೆ ಕಾಣಿಸ್ಕೋ ಅಂತ ಕೇಳ್ಕೊಂಡ. ಮತ್ತೆ ಹಿಂತಿರುಗಿ ಬಂದ, ಮನೆಗೆ ಬಂದ. ಆದ್ರೆ ದೇವರು ಕಾಣಲಿಲ್ಲ. ಮತ್ತೆ ಮರುದಿನ ಮಾಮೂಲಿ ಬಂದ, ದೇವರಿಗೆ ಕೈ ಮುಗಿದು ನಿಂತ. ಯಾವತ್ತೂ ಅವನೇನು ಪ್ರಾರ್ಥನೆ ಮಾಡ್ತಿರ್ಲಿಲ್ಲ. ಬಂದು ದೇವರನ್ನ ಕಣ್ತುಂಬಾ ಹೀಗೆ ನೋಡ್ತಾ ಕೈ ಮುಗಿತಿದ್ದ ಅಷ್ಟೇ. ಆದ್ರೆ ದೇವರು ಕಾಣ್ತಾ ಇದ್ದ. ನಿನ್ನೆ ಕಂಡಿಲ್ಲ, ಇವತ್ತೂ ಕಾಣಲಿಲ್ಲ. ಮತ್ತೆ ಅವನಿಗೆ ದುಃಖ ಜಾಸ್ತಿ ಆಗ್ತಾ ಹೋಯ್ತು. ಏನಾಯ್ತು, ಎಲ್ಲಿ ಘೋರ ಅಪರಾಧ ಮಾಡಿದೆ, ಯಾರಿಗೆ ನಾನು ನೋಯಿಸ್ದೆ, ಏನ್ ತಪ್ಪು ಮಾಡಿದೆ. ಮತ್ತೆ ಮತ್ತೆ ದೇವರನ್ನ ಅವನು ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ದ, ನನ್ನಿಂದ ಏನ್ ಅಪರಾಧ ಆಯ್ತು ಅಂತ. ಆದ್ರೆ ಉತ್ತರ ಸಿಕ್ಲಿಲ್ಲ. ಮತ್ತೆ ಅವನನ್ನ ಕಣ್ಣೀರು ಸುರಿಸ್ತಾ ಕೇಳ್ಕೊಂಡ್ರು, ಉತ್ತರ ಸಿಕ್ಕದೇ ಇದ್ದಾಗ ಸರಿ ಮರುದಿನ ಮತ್ತೆ ಬಂದ. ಮರುದಿನಾನೂ ದೇವರನ್ನ ಬೇಡ್ಕೊಳ್ತಾ ಇದ್ದಾನೆ. ಕರುಣೆ ತೋರ್ತಾನೇ ಇಲ್ಲ ದೇವರು. ದೇವರ ದರ್ಶನ ಆಗಲೇ ಇಲ್ಲ. ಆಗ ಮಾತ್ರ ಇವನಿಗೆ ಈ ಶರೀರ ಇದ್ದು ಪ್ರಯೋಜನ ಏನು? ನಾವು ಅನ್ಕೊಂಡಿರುವಂತೆ ಯಾವುದೇ ಒಂದು ಇಂದ್ರಿಯಗಳಿಗೆ ಸಾರ್ಥಕತೆ ಯಾವಾಗ? ಕಣ್ಣಿದೆ, ಕಣ್ಣಿಗೆ ಸಾರ್ಥಕತೆ ಯಾವಾಗ? ನೋಡಿದಾಗ. ಯಾರನ್ನ ನೋಡಿದಾಗ? ಭೌತಿಕವಾದ ವಿಷಯಗಳನ್ನ, ಭೋಗಭಾಗ್ಯಗಳನ್ನ ನೋಡಿದಾಗಲೋ? ಅಂದ್ರೆ ಹೌದು, ಅದು ಸಾರ್ಥಕತೆ ಇದೆ. ಯಾಕೆಂದ್ರೆ ಪರಮಾತ್ಮ ಭೋಗಭಾಗ್ಯಗಳನ್ನು ಸೃಷ್ಟಿಸಿದ್ದಾನೆ. ಆದರೆ ಆ ಭೋಗಭಾಗ್ಯಗಳಿಗೆ ಮೂಲ ಇದ್ದಾನಲ್ಲ, ಅವನನ್ನೂ ನೋಡ್ಬೇಕಲ್ವಾ? ಆಗ ತಾನೇ ಕಣ್ಣಿಗೆ ಸಾರ್ಥಕತೆ. ನನ್ನ ಕಣ್ಣಿದ್ದೇನು ಪ್ರಯೋಜನ, ನನ್ನ ಶರೀರ ಇದ್ದು ಏನು ಪ್ರಯೋಜನ, ಇನ್ನು ನಾನು ಬದುಕಿ ಯಾವ ಲಾಭ ಇಲ್ಲ ಅಂತ ಯೋಚನೆ ಮಾಡಿ ಅವನೇನು ಮಾಡ್ದ, ತನ್ನ ಶರೀರವನ್ನ ತ್ಯಾಗ ಮಾಡಿಬಿಡೋಣ ಅಂತ ಹೇಳಿ ಯಮುನಾ ನದಿಗೆ ಬಂದ. ಯಮುನಾ ನದಿಯಲ್ಲಿ ಶರೀರ ತ್ಯಾಗ ಮಾಡಿಬಿಡೋಣ, ಈ ಶರೀರ ಇನ್ನು ಪರಮಾತ್ಮನ ದರ್ಶನ ಇಲ್ಲ. ಆಗ್ಲೂ ಕೂಡ ಯಮುನಾ ನದಿಯ ದಡದಲ್ಲಿ ಕೂತು ಸಂಕಲ್ಪ ಮಾಡ್ಕೊಳ್ತಾ, ದೇವರೇ ಯಾವ ಜನ್ಮದ ಯಾವ ಅಪರಾಧಕ್ಕೆ, ಯಾವ ಶಿಕ್ಷೆಗೆ ನೀನು ನಿನ್ನ ದರ್ಶನ ನನಗೆ ಕೊಡ್ತಾ ಇಲ್ಲ ನನಗೆ ಗೊತ್ತಿಲ್ಲ. ನಾನೇನ್ ತಪ್ಪು ಮಾಡಿದೆ ನನಗೆ ಗೊತ್ತಿಲ್ಲ. ನನ್ನೆಲ್ಲ ಅಪರಾಧಗಳನ್ನ, ನನ್ನ ಜನ್ಮದ ಪಾಪಗಳನ್ನೆಲ್ಲ ಕ್ಷಮಿಸು. ಮುಂದೆ ಆದರೂ ನಾನು ಈ ಶರೀರ ಈಗ ತ್ಯಾಗ ಮಾಡ್ತಾ ಇದ್ದೇನೆ. ಯಾಕೆ? ನಿನ್ನ ದರ್ಶನ ಇಲ್ಲದೆ ನನ್ನ ಬದುಕಿಗೆ ಸಾರ್ಥಕತೆ ಇಲ್ಲ. ಆದ್ರಿಂದ ನಾನೀಗ ಶರೀರ ತ್ಯಾಗ ಮಾಡ್ತಾ ಇದ್ದೇನೆ. ಮುಂದೆ ದೊರಕುವ ಶರೀರದಲ್ಲಾದರೂ ನಿನ್ನ ದರ್ಶನ ನನಗೆ ಆಗುತ್ತೆ ಅಂತ ನಾನು ನಂಬ್ಕೊಳ್ತೀನಿ. ನಿನ್ನ ದರ್ಶನ ಇಲ್ಲದ ಬದುಕು ಮಾತ್ರ ನನಗೆ ಕೊಡ್ಲೇಬೇಡ ದೇವರೇ ಅಂತ ಹೇಳ್ತಾ ಅವನು ಯಮುನೆಯಲ್ಲಿ ಮುಳುಗಕ್ಕೆ ಹೋದ. ಆ ವೇಳೆಗೆ ಒಬ್ಬ ಮೈಯೆಲ್ಲ ಕುಷ್ಠ ಆಗಿರುವಂತ ರೋಗಿ ಬಂದ. ಅವನು, ದೇವರೇ ಮಹಾತ್ಮ ಮುಳುಗಬೇಡ, ಒಂದ್ ಸ್ವಲ್ಪ ಹೊತ್ತಿರು ಅಂತ ಅಂದ. ಯಾಕಪ್ಪ, ನನ್ನಿಂದ ಏನಾಗ್ಬೇಕು ನಿನಗೆ ಅಂತ ಕೇಳ್ದ. ನಾನೇ ಏನೂ ಇಲ್ಲದೆ ಇರುವಂಥವನು, ನನ್ನಿಂದ ನಿನಗೇನಾಗಬೇಕು? ಏನಿಲ್ಲ, ನನ್ನ ಕುಷ್ಠರೋಗವನ್ನ ವಾಸಿ ಮಾಡೋ ಶಕ್ತಿ ನಿನಗಿದೆ, ನೀನು ನನ್ನ ಕುಷ್ಠರೋಗವನ್ನ ವಾಸಿ ಮಾಡು ಅಂತ ಕೇಳ್ದ. ಅಯ್ಯೋ, ನಾನೇ ಇದೇನು ಗಾದೆ ಹೇಳ್ತಾರಲ್ಲ, ಹನುಮಂತ
ಹುಲ್ ಮೇಯ್ತಾ ಇರುವಾಗ ಶಾವಿಗೆ ಬೇಡಿದ್ರು ಅಂತ. ನನಗೇ ಏನೂ ಇಲ್ಲ, ನಾನು ಯಾವ ರೀತಿ ನಿನಗೆ ಸಹಾಯ ಮಾಡ್ತೀನಪ್ಪ ಅಂತ ಕೇಳಿದ. ಇಲ್ಲ, ಬಾಂಕಿ ಬಿಹಾರಿ ಹೇಳಿದಾನೆ, ನೀನು ಹೇಳಿದರೆ ನನಗೆ ರೋಗ ವಾಸಿಯಾಗುತ್ತೆ, ಆದ್ರಿಂದ ನೀನು ನನಗೆ ರೋಗ ವಾಸಿ ಮಾಡು. ಅಲ್ಲ, ಬಾಂಕಿ ಬಿಹಾರಿ ನನ್ನ ಮೇಲೆ ಮುನಿದಿದ್ದಾನೆ, 3 ದಿವಸದಿಂದ ನನಗೆ ದರ್ಶನ ಕೊಟ್ಟಿಲ್ಲ, ಎಷ್ಟು ಜನ್ಮದ ಪಾಪಗಳ ಫಲನೋ ಏನೋ. ಹಾಗಿರುವಾಗ ನಾನು ನಿನಗೆ ಹೇಳೋದ್ರಿಂದ ಯಾವ ಲಾಭ ಆಗುತ್ತಪ್ಪ? ಸುಮ್ಮನೆ ನನ್ನನ್ನು ಸಾಯೋದಕ್ಕೆ ಬಿಡು, ನನಗೆ ಅಡ್ಡಿಪಡಿಸಬೇಡ. ನನ್ನ ಜನ್ಮನ ನಾನು ಈಗ ಪರಮಾತ್ಮನಿಗೆ ಅರ್ಪಣೆ ಮಾಡೋದಕ್ಕೆ ಹೊರಟಿದ್ದೇನೆ, ಯಮುನೆಯಲ್ಲಿ ಮುಳುಗೋದಕ್ಕೆ ಹೊರಟಿದ್ದೇನೆ, ದಯಮಾಡಿ ನೀನು ನನಗೆ ಅಡ್ಡಿಪಡಿಸಬೇಡ. ಅಲ್ಲಪ್ಪ, ಹೇಗೂ ಹೋಗ್ತಾನೆ ಇದೀಯಾ, ಒಂದು ಮಾತು ಹೇಳಿ ಹೋಗಕ್ಕೇನ್ ನಿನಗೆ ಕಷ್ಟ? ಏನ್ ನಾನು ಕೇಳ್ತಾ ಇದ್ದೇನೆ, ಬಾಂಕಿ ಬಿಹಾರಿ ಈ ಮನುಷ್ಯನ ಕುಷ್ಠರೋಗ ವಾಸಿ ಮಾಡು ಅಂತ ಹೇಳಕ್ ನಿನ್ ಕಷ್ಟನಾ? ಹೇಳ್ಬಿಟ್ಟು ಹೋಗು ಅಂತ ಕೇಳಿದ. ಆಗ ಇವನ ಮನಸ್ಸಿಗೆ ಅನ್ನಿಸ್ತು, ಅಲ್ಲಪ್ಪ, ನಾನೇ ದೇವರನ್ನ ದರ್ಶನ ಮಾಡಿಲ್ಲ, ದೇವರು ನನಗೆ ಕೃಪೆ ತೋರಿಲ್ಲ, ನಾನು ಹೇಳಿದ್ರೆ ಅವನು ಹೇಗ್ ಕೇಳ್ತಾನೆ? ಅದೆಲ್ಲ ಬೇರೆ ವಿಷಯ. ಪರಮಾತ್ಮ ಹೇಳಿದ ತಾನೆ, ಬಾಂಕಿ ಬಿಹಾರಿ ಹೇಳಿದಾನೆ, ನೀನು ಬಾಂಕಿ ಬಿಹಾರಿ ಈ ಮನುಷ್ಯನ ಕುಷ್ಠರೋಗ ವಾಸಿ ಮಾಡು ಅಂತ ಹೇಳಿದ್ರೆ ನಾನು ವಾಸಿ ಮಾಡ್ತೀನಿ ಅಂತ, ಅಷ್ಟು ಹೇಳೋದು ನಿನಗೆ ಕಷ್ಟನಾ ಅಂತ ಕೇಳಿದಾಗ ಇವನ ಮನಸ್ಸಲ್ಲಿ ಯೋಚನೆ ಬಂತು, ಹೌದಲ್ಲ, ನನಗೇನ್ ಕಷ್ಟ, ಹೇಗೂ ಸಾಯ್ತಾ ಇದ್ದೇನೆ, ಎಷ್ಟೋ ಪಾಪಗಳು ಮಾಡಿ ಬದುಕಿದ್ದೆ, ಆ ಕಾರಣನೇ ಆ ಪಾಪಗಳ ಫಲದಿಂದ ದೇವರ ದರ್ಶನನೂ ಇಲ್ಲ. ಈಗ ನಾನು ಸಾಯುವಾಗಲೂ ಪಾಪನೇ ಮಾಡಿದ್ರೆ, ಯಾರೋ ಕೇಳ್ತಾ ಇದ್ದಾನಲ್ವಾ, ಅವನಿಗೊಂದು ಒಳ್ಳೇದು ಮಾಡಿ ಸತ್ರೆ ಮುಂದಿನ ಪುಣ್ಯದ ಫಲದಿಂದಾದ್ರೂ ದೇವರ ದರ್ಶನ ಆಗುತ್ತೋ ಏನೋ, ನನಗೆ ತಪ್ಪಿದ ದೇವರ ದರ್ಶನ ಸಿಕ್ಕಬಹುದು. ಬಾಂಕಿ ಬಿಹಾರಿ ಹೇಳ್ತಿದ್ದಾನೆ ಅಂತ ಇವನು ಹೇಳ್ತಾನೆ, ನಿಜಾನೋ ಏನೋ ನನಗ್ ಗೊತ್ತಿಲ್ಲ, ಆದ್ರಿಂದ ನಾನು ಹೇಳೋದ್ರಿಂದ ನಾ ಕಳ್ಕೊಳ್ಳೋದೇನೂ ಇಲ್ಲ ಅಂತ ಅವನ ಮನಸ್ಸಿನಲ್ಲಿ ಚಿಂತೆ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ, ಬಾಂಕಿ ಬಿಹಾರಿ, ನನ್ನ ಯಾವ ಜನ್ಮದ ಪಾಪದ ಫಲದಿಂದನೋ ನಿನ್ನ ದರ್ಶನ ಭಾಗ್ಯವನ್ನ ನಾನು ಕಳ್ಕೊಂಡಿದ್ದೇನೆ ಸ್ವಾಮಿ, ಈಗಂತೂ ಶರೀರ ತ್ಯಾಗ ಮಾಡ್ತಾ ಇದ್ದೇನೆ, ನಿನ್ನ ಆಜ್ಞೆಯಂತೆ ನಾನು ಈ ಮಾತು ಹೇಳ್ತಾ ಇದ್ದೇನೆ, ಬಾಂಕಿ ಬಿಹಾರಿ ಈ ಜೀವಿಯ ಕುಷ್ಠರೋಗವನ್ನು ವಾಸಿ ಮಾಡಿಬಿಡಪ್ಪ ಅಂತ ಹೇಳಿ ಅವನು ಯಮುನೆಗೆ ಧುಮುಕಕ್ಕೆ ಹೊರಟಿದ್ದಾನೆ. ಅವನಿನ್ನೂ ಹಾಗೆ ಹೇಳಿದಾನಷ್ಟೇ, ಮೆಲ್ಲನೆ ಅವನ ಪಾದ ಶುದ್ಧ ಆಗ್ತಾ ಬಂತು. ಮೆಲ್ಲನೆ ಪಾದದಿಂದ ಮೇಲಕ್ಕೆ ಮಂಡಿ ಇದ್ರವರೆಗೆ, ಮೀನು ಖಂಡದವರೆಗೆ, ಸ್ವಾಮಿ ಮುಳುಗಬೇಡ, ಸ್ವಲ್ಪ ಇರು, ನೋಡು ನನಗೆ ಎಷ್ಟು ಗುಣ ಆಗುತ್ತಾ ಇದೆ, ಸ್ವಲ್ಪ ನಿಲ್ಲು ಅಂತ ಹೇಳಿದ. ಹಾಗೆ ಇವನು ನೋಡ್ತಾ ಇರುವಂತೇನೆ ಅವನ ಕುಷ್ಠರೋಗ ಪೂರ್ಣ ವಾಸಿಯಾಗ್ಬಿಟ್ಟು ಶುದ್ಧ ಸುಂದರವಾದ ಶರೀರ ಆ ವ್ಯಕ್ತಿದಾಗ್ಬಿಡ್ತು. ಆಗ ಇವನಿಗೆ ಆಶ್ಚರ್ಯ ಆಯ್ತು, ಯಾಕೆ ನನಗೆ ಮುನಿದಿದ್ದಾನೆ, ದರ್ಶನ ಕೊಡ್ತಾ ಇಲ್ಲ, ಆದರೆ ನನ್ನ ಬಾಯಲ್ಲಿ ಆಡಿದ ಒಂದು ಮಾತಿಗೆ ಇವನ ಒಂದು ಕುಷ್ಠರೋಗ ಕುಷ್ಠರೋಗ ಸಾಧಾರಣ ಅಲ್ಲ, ಜನ್ಮಗಳ ಪಾಪದ ಫಲದಿಂದ ಬಂದಿರುವಂಥ ರೋಗ ಅದು. ಅಂಥ ರೋಗವನ್ನ ಕೇವಲ ನನ್ನ ಬಾಯಿ ಮಾತಿನಲ್ಲಿ ವಾಸಿ ಮಾಡಿಸಿದ್ದಾನೆ ಅಂದ್ರೆ ಅವನನ್ನು ಕೇಳೇ ಬಿಡ್ತೀನಿ ಅಂತ ಹೇಳಿ ಅವನು ಯಮುನೆಯಲ್ಲಿ ಮುಳುಗಲಿಲ್ಲ, ಸ್ನಾನ ಮಾಡಿಕೊಂಡ. ಯಮುನೆಯಲ್ಲಿ ಸ್ನಾನ ಮಾಡಿ ಬಾಂಕಿ ಬಿಹಾರಿ ಮುಂದೆ ಬಂದು ನಿಂತ. ಸ್ವಾಮಿ, ಯಾವ ಪರೀಕ್ಷೆ ನಿನ್ನದು, ಯಾಕೆ ನೀನ್ ನನ್ನನ್ನ ಈ ತರ ಬಾಧೆ ಕೊಡ್ತಾ ಇದೀಯೇ? ದರ್ಶನ ಕೊಡ್ಲಿಲ್ಲ, ಆದ್ರೆ ಇದೇನೋ ಒಂದು ಪರೀಕ್ಷೆ ಮಾಡ್ತಾ ಇದೆಯಲ್ಲ ಅಂತ ಕೇಳಿದಾಗ ಪರಮಾತ್ಮ ಬಾಂಕಿ ಬಿಹಾರಿ ಉತ್ತರ ಕೊಡ್ತಾ ಇದ್ದಾನೆ. ಏನಂತ ನೋಡಪ್ಪ, ಪ್ರತಿದಿನ ನನ್ನ ಮುಂದೆ ಸಾವಿರಾರು ಜನ ಬಂದು ನಿಲ್ತಾರೆ. ನಿಂತವರೆಲ್ಲ ದೇವರೇ ಇದು ಕೊಡು, ದೇವರೇ ಅದು ಕೊಡು, ದೇವರೇ ನನಗೆ ಹೀಗೆ ಮಾಡು, ದೇವರೇ ನನಗೆ ಹಾಗೆ ಮಾಡು ಅಂತ ಪ್ರತಿದಿನ ಪ್ರತಿಯೊಬ್ಬನೂ ಕೇಳ್ತಾನೆ. ಹಾಗೆ ಕೇಳುವಾಗ ಅವರೆಲ್ಲರ ಆಸೆಯನ್ನ ತಥಾಸ್ತು ತಥಾಸ್ತು ಅಂತ ನಾನು ನೆರವೇರಿಸ್ತಾ ಬರ್ತಾ ಇದ್ದೀನಿ. ನೀನು ನೋಡಿದರೆ ಒಂದು ದಿವಸವೂ ದೇವರೇ ನನಗದು ಕೊಡು, ದೇವರೇ ನನಗಿದು ಕೊಡು ಅಂತ ಒಂದು ದಿವಸ ಕೇಳಲಿಲ್ಲ. ಬಂದು ಕೈ ಮುಗಿದು ನಿಂತ್ಕೊಳ್ತಾ ಇದ್ದೆ, ನನ್ನ ದರ್ಶನದಿಂದ ಸಂತೋಷ ಪಡ್ತಾ ಇದ್ದೆ, ಹೊರಟು ಹೋಗ್ತಾ ಇದ್ದೆ. ಹಾಗೆ ನಿನ್ನ ಋಣಭಾರ ನನ್ನ ಮೇಲೆ ಜಾಸ್ತಿ ಆಯಿತು. ನಿನ್ನ ಋಣಭಾರವನ್ನ ನಾನು ಕಳ್ಕೊಳ್ಳೋದು ಹೇಗೆ ನೋಡಿ, ನಿತ್ಯ ಕ್ಲೀನ್ನಾಗೆ ನಿನ್ನ ಋಣಭಾರವನ್ನ ನಾನು ಕಳ್ಕೊಳ್ಳೋದು ಹೇಗೆ? ಒಂದೇ ಒಂದು ನಿನ್ನ ಬಾಯಿನಲ್ಲೇ ಆಡಿಸಿ ಅವನು ಕುಷ್ಠರೋಗ ವಾಸಿ ಮಾಡದೆ ಅಲ್ಲ, ಅದ್ರ ಮೂಲಕ ನಿನ್ನ ಋಣ ನಾನು ಕಳ್ಕೊಂಡ. ನಿನ್ನ ಬಾಯಿನಲ್ಲಿ ಒಂದು ಮಾತಾಡಿಸಿ ಅಂದ್ರೆ ಲೋಕದ ಒಂದು ಜೀವಿಗಳ ದುಃಖವನ್ನ ಪರಿಹರಿಸೋದೇ ಪರಮಾತ್ಮನ ಪರಮಧ್ಯೇಯ. ಇದನ್ನ ನಾವು ನಂಬ್ತೀವಿ ಬಿಡ್ತೀವಿ ಬೇರೆ ವಿಷಯ. ಅನಿರ್ವಿಣ್ಣಃ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಯಾವ ನಾಮ ಇದೆ ಅಲ್ಲಿ ಇದೇ ಅರ್ಥವನ್ನೇ ಹೇಳ್ತಾರೆ.
ಅದಕ್ಕೆ ಭಗವದ್ಗೀತೆಯಲ್ಲಿರುವಂಥ ಯೋಗೋ ನಿರ್ವಿಣ್ಣ ಚೇತಸ ಅನ್ನುವ ಮಾತಿಗೆ ಶಂಕರಾಚಾರ್ಯರು ಭಾಷ್ಯವನ್ನ ಬರೆಯುವಾಗ ಶಂಕರಾಚಾರ್ಯರ ಭಾಷ್ಯಕ್ಕೆ ಮಧುಸೂದನ ಸರಸ್ವತಿ ಅನ್ನುವರು ಒಂದು ಭಾಷ್ಯ ಬರೆದಿದ್ದಾರೆ, ಅಂದ್ರೆ ವಿವೃತಿ ಬರೆದಿದ್ದಾರೆ. ಅದರಲ್ಲಿ ಅವರು ಒಂದು ದೃಷ್ಟಾಂತ ಕೊಡ್ತಾರೆ. ಇದು ನಾವು ಇದರಲ್ಲಿ ಪಂಚತಂತ್ರದಲ್ಲಿ ಬೇರೆ ರೀತಿ ಕಥೆ ಓದಿದ್ದೇವೆ, ಆದರೆ ಇದು ವೈದಿಕವಾದ ಕಥೆ ಅಂತ ಮಧುಸೂದನ ಸರಸ್ವತಿಗಳು ಹೇಳ್ತಾರೆ. ಏನಪ್ಪಾ ಅಂದ್ರೆ, ಒಂದು ಹಕ್ಕಿ, ಆ ಹಕ್ಕಿ ಸಮುದ್ರದ ದಡದಲ್ಲಿ ಗೂಡು ಕಟ್ಕೊಂಡಿದೆ. ಆ ಸಮುದ್ರದ ದಡದಲ್ಲಿ ನಿಮಗೆ ಗೊತ್ತಿರುತ್ತೆ, ಕೆಲವು ಹಕ್ಕಿಗಳು ಮರಳಲ್ಲಿ ಮೊಟ್ಟೆ ಇಡುತ್ತೆ, ಅದನ್ನ ಹಾಗೆ ಅದು ಇಟ್ಟಿದೆ. ಈ ಸಮುದ್ರ ಏನು ಮಾಡಿದೆ, ಕೊಚ್ಚಿ ಆ ಗೂಡು ಮೊಟ್ಟೆ ಮರಿ ಎಲ್ಲ ಸಮೇತ ನುಂಗ್ ಹಾಕ್ಬಿಟ್ಟಿದೆ. ಈ ಹಕ್ಕಿ ತಾನು ಆಹಾರ ತರಕ್ಕೆ ಅಂತ ಹೋಗಿತ್ತಲ್ಲ, ವಾಪಸ್ ಬಂದು ನೋಡಿದ್ರೆ ತನ್ನ ಗೂಡಿಲ್ಲ, ತನ್ನ ಮಕ್ಕಳಿಲ್ಲ, ತನ್ನ ಮೊಟ್ಟೆಗಳಿಲ್ಲ. ತುಂಬಾ ದುಃಖ ಆಯ್ತು. ಅದಕ್ಕೆ ಅದೇನ್ ಮಾಡ್ತು, ಸಮುದ್ರ ಇರು ನಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಕೊಕ್ಕೊಳಗೆ ನೀರು ತುಂಬಿಕೊಂಡು ಅದನ್ನ ತಗೊಂಬಂದು ಮರಳಲ್ಲಿ ಹಾಕ್ತಾ ಇದೆಯಂತೆ. ಎಲ್ಲ ಹಕ್ಕಿಗಳು ನಗುತ್ತಾ ಇದ್ದಾರಂತೆ, ನಾವಿವಾಗ ನಗುತ್ತಿರುವಂತೆ. ಎಂಥ ಹುಚ್ಚು ನಿಂದು, ಸಮುದ್ರ ಅಂದ್ರೆ ಅಪಾರ ಅಗಾಧ, ಅಂಥ ಸಮುದ್ರವನ್ನ ಕೊಕ್ಕಲ್ಲಿ ನೀರು ತಂದು ನೀನು ಎಷ್ಟು ಕಾಲ ಮುಗಿಸ್ತೀಯೇ, ಅದೆಲ್ಲ ನನಗ್ ಗೊತ್ತಿಲ್ಲ. ನನ್ನ ಮರಿಗಳನ್ನ ಸಮುದ್ರ ಕೊಡದೆ ಹೋದ್ರೆ ನಾನು ಸಮುದ್ರವನ್ನ ಇಂಗಿಸ್ತೇನೆ, ಸಮುದ್ರವನ್ನ ಖಾಲಿ ಮಾಡ್ತೇನೆ ಅಂತ. ಇದು ಯಾರು ಆಡ್ಕೊಂಡ್ರು, ಯಾರು ನಕ್ಕರು, ಯಾವುದಕ್ಕೂ ಬೆಲೆ ಕೊಡದೆ ತನ್ನ ಕೆಲಸ ನಿರಂತರ ಮಾಡ್ತಾನೇ ಇದೆ. ಕೊಕ್ಕಲ್ಲಿ ನೀರು ತರೋದು, ತಂದು ದೂರದಲ್ಲಿ ಚೆಲ್ಲೋದು, ದಿನ ಇಡೀ ಅದೇ ಕೆಲಸ. ಹೊಟ್ಟೆಗೆ ಆಹಾರ ಇಲ್ಲ, ಯಾಕೆಂದ್ರೆ ತನ್ನ ಮಕ್ಕಳಿಗೆ ಕೊಡದೆ ತಾನು ಬದುಕೋ ಅಪೇಕ್ಷೆ ಇಲ್ಲ, ತನ್ನ ಮಕ್ಕಳು ಬೇಕು. ಆ ರೀತಿ ಅದು ಮಾಡ್ತಾ ಇದೆ. ನಾರದರು ಒಂದು ಸಲ ದಾರಿನಲ್ಲಿ ಬಂದ್ರಂತೆ. ಅವರು ನೋಡಿದ್ರು ಈ ಹಕ್ಕಿ ಮಾಡ್ತಾ ಇರೋ ಕೆಲಸನ. ಅರೆ, ಇದೇನು ಮಾಡ್ತಾ ಇದೆ ಅಂತ ಹಕ್ಕಿನ ಕೇಳಿದ್ರು, ಏನಪ್ಪಾ ನಿನ್ ಕೆಲಸ, ಏನ್ ಮಾಡ್ತಾ ಇದೀಯೇ ಅಂತ. ಆಗ ಹಕ್ಕಿ ಹೇಳಿತು, ನಾನು ಸಮುದ್ರವನ್ನ ಖಾಲಿ ಮಾಡ್ತಾ ಇದ್ದೇನೆ. ಸಮುದ್ರವನ್ನು ಖಾಲಿ ಮಾಡ್ತಿದ್ಯಾ? ಹೌದು, ಸಮುದ್ರ ಖಾಲಿ ಮಾಡ್ತಾ ಇದ್ದೇನೆ. ಆಗ ತಕ್ಷಣ ನಾರದರು, ಯಾತಕ್ ಖಾಲಿ ಮಾಡ್ತಾ ಇದೀಯೇ? ನನ್ನ ಮರಿಯನ್ನು ಸಮುದ್ರ ನುಂಗಿದೆ, ನನ್ನ ಮೊಟ್ಟೆ, ನನ್ನ ಗೂಡು ಎಲ್ಲವನ್ನ. ಆದ್ರಿಂದ ನಾನು ಸಮುದ್ರ ಅದು ಕೊಡಬೇಕು, ಅದಕ್ಕೋಸ್ಕರ ಸಮುದ್ರ ಒಳಗಡೆ ಇದೆಯಲ್ಲ, ನುಂಗ್ಬಿಟ್ಟಿದೆಯಲ್ಲ, ಖಾಲಿ ಮಾಡಿದ್ರೆ ಸಿಕ್ಕುತ್ತೆ, ಅದಕ್ಕೋಸ್ಕರ ನಾನು ಖಾಲಿ ಮಾಡ್ತಾ ಇದ್ದೇನೆ. ಆಗ ನಾರದರಿಗೆ ಪಾಪ ಅನ್ನಿಸ್ತು. ಅವರು ಸೀದಾ ವಿಷ್ಣು ಹತ್ರ ಹೋದ್ರು. ನೋಡಪ್ಪ, ಎಂಥ ಒಂದು ಸ್ಥಿತಿ ನಿನ್ನ ಜೀವಿಗಳಿಗಿದೆ ನೋಡು, ಅದು ಎಷ್ಟು ಪ್ರಯತ್ನ ಪಡ್ತಾ ಇದೆ ಅಂತ ತಾನು ಕಂಡ ದೃಶ್ಯವನ್ನ, ತಾನೇನು ದೃಶ್ಯ ಕಂಡೆ ಅದನ್ನ ವಿಷ್ಣುವಿನ ಮುಂದೆ ವಿವರಿಸ್ತಾ ಇದ್ದಾರೆ. ಆಗ ಗರುಡನಿಗೆ ಅಯ್ಯೋ ಅನ್ನಿಸ್ತು. ನಾನು ಒಡೆಯ ಅಲ್ವಾ, ನನ್ನ ಒಂದು ಜೀವಿಗೆ ತೊಂದರೆ ಉಂಟಾಗಿದೆ ಅಂದ್ರೆ ರಕ್ಷಕ ನಾನಲ್ವಾ? ಹೋದವನೇ ಒಂದು ಬಾರಿ ರೆಕ್ಕೆ ಹೀಗಂದನಂತೆ ನೋಡಿ, ಸಮುದ್ರ ಎಲ್ಲ ಯಾವುದೋ ಮೂಲೆಗೆ ಹೋಗಿ ಬಿದ್ದು ಬಿಡ್ತು. ಖಾಲಿ ಅಂದ್ರೆ ಗರುಡನ ರೆಕ್ಕೆಯ ವೇಗ ಎಷ್ಟು, ನಾವು ಗರುಡನ ವಿಷಯ ನೋಡಿದ್ದೇವೆ. ಒಂದು ಬಾರಿ ರೆಕ್ಕೆಯಿಂದ ಹೀಗಂದು ಕೂಡ್ಲೆ ಸಮುದ್ರ ಹೋಯಿತು ದೂರಕ್ಕೆ. ಅಡಿಯಲ್ಲಿ ಅದರ ಮೊಟ್ಟೆ ಮರಿ ಎಲ್ಲ ಸಿಕ್ತು. ಹಕ್ಕಿ ಅದನ್ನ ತಗೊಂಡು ಬಂತು. ನಿರಂತರವಾದ ಪ್ರಯತ್ನ ಮಾಡ್ತಾ ಇದ್ರೆ ಫಲ ಸಿಕ್ಕುತ್ತೆ ಬಿಡುತ್ತೆ ಅನ್ನುವ ಯೋಚನೆ ಇಲ್ಲದೆ ನಿರಂತರ ಪ್ರಯತ್ನ ಮಾಡ್ತಾ ಇದ್ರೆ, ಅಯ್ಯೋ ನಾನೇನಂತೆ ಒಂದ್ಸಲಿ ದೇವರಿಗೆ ಹೀಗಂತೀನಿ, ಅಯ್ಯೋ ನಾನೇನಂತೆ ಒಂದ್ಸಲಿ ಲಲಿತೆ ಅಂತೇನೆ, ಸಾಕು. ನಿರಂತರ ಅನ್ನು ಅಷ್ಟೇ, ಒಂದು ಸಲಿ ಅನ್ನು, ದಿವಸಕ್ಕೆ ಒಂದೇ ಸಲಿ ಅನ್ನು, ನಿರಂತರ ಅನ್ನು. ಹಾಗೆ ತನ್ನ ಜೀವಗಳನ್ನ ರಕ್ಷಣೆ ಮಾಡುವುದಕ್ಕೆ ಅನಿರ್ವಿಣ್ಣನಾಗಿ ದೇವರಿದ್ದಾನಂತೆ. ಅವನಿಗೆ ಆಯಾಸವೇ ಇಲ್ವಂತೆ. ಸದಾ ಕಾಲ ರಕ್ಷಣೆ ರಕ್ಷಣೆ ರಕ್ಷಣೆ. ಅನಿರ್ವಿಣ್ಣ ಅಂದ್ರೆ ಆಯಾಸ ಇಲ್ಲ, ಕಷ್ಟ ಇಲ್ಲ, ದುಃಖ ಇಲ್ಲ. ಅವನು ಕಾಯ್ತಾ ಇದ್ದಾನೆ, ಯಾವಾಗ ನನ್ನ ಕಂದ. ಈಗ ನಾವು ಬಾಂಕಿ ಬಿಹಾರಿ, ಅವನ ಬಾಯಲ್ಲಿ ಏನೂ ಕೇಳಲಿಲ್ಲ, ಏನೂ ಬೇಡಲಿಲ್ಲ, ಏನೂ ಕೊಡದೇ ಇದ್ರೆ ಅವನಿಗೆ ಏನಾದ್ರೂ ಕೊಡಬೇಕು, ಅವನಿಗಾದ ಅಪೇಕ್ಷೆ ಇಲ್ಲ. ಅದಕ್ಕೇನು ಮಾಡ್ದ, ಈ ಕುಷ್ಠರೋಗಿನ ಕಳಿಸ್ದ. ಅಂದ್ರೆ ಹಾಗೆ ಜೀವಿಗಳ ಸಂರಕ್ಷಣೆ ಎನ್ನುವುದು ಪರಮಾತ್ಮನ ನಿತ್ಯ ನಿರಂತರ ಹೃದಯದ ಮಿಡಿತ. ಆದ್ರಿಂದ ಅವನು ಅನಿರ್ವಿಣ್ಣ ಹೇಗೋ ಹಾಗೆ ಇಲ್ಲಿ ದೇವಿ ಕ್ಲಿನ್ನ, ನಿತ್ಯ ಕ್ಲಿನ್ನ. ಹಾಗೆ ಇರುವಂಥ ಆ ನಿತ್ಯ ಕ್ಲಿನ್ನ ಸ್ವರೂಪಿಣಿಯಾದ ದೇವಿಯ ಆದ್ದರಿಂದಾನೇ ಅವಳು ಏನ್ ಕೊಡ್ತಾಳೆ, ನಿರ್ವಾಣ ಸುಖದಾಯಿನಿ ಆಗುತ್ತಾಳೆ. ಹಾಗಿಲ್ಲದೆ ಇದ್ರೆ ಅಂಥ ಸುಖ ಎಲ್ಲಿಂದ ಕೊಡ್ತಾಳೆ?
ಆದ್ರೆ ನಿರ್ವಾಣ ಅಂದ್ರೆ ಏನು? ಶರೀರ ತಾನೇ ನಮಗೆ ಶರೀರದ ಮೇಲೆ ಮೋಹವನ್ನ ಉಂಟು ಮಾಡೋದು. ಶರೀರನೇ ಎಲ್ಲಕ್ಕೆ ಕಾರಣ. ಶರೀರದಿಂದ ಸಂಬಂಧ, ಶರೀರದಿಂದ ಮೋಹ, ಶರೀರದಿಂದ ಆಸೆ, ಎಲ್ಲಕ್ಕೆ ಶರೀರ ಮೂಲ. ಆ ಶರೀರದ ಮೇಲಿನ ಭಾವವನ್ನೇ ಅವಳು ತೆಗೆದುಹಾಕಿದ್ರೆ ಅದಕ್ಕಿಂತ ಸುಖ ಇದೆಯಾ? ಅಂಥ ಒಂದು ನಿರ್ವಾಣ ಸುಖವನ್ನ ಕರುಣಿಸಿಕೊಡುವಂಥವಳು ತಾಯಿ. ನಿರ್ವಾಣ ಸುಖದಾಯಿನಿ. ಮತ್ತೆ ನಿರ್ವಾಣ ಸುಖದಾಯಿನಿ ಅನ್ನುವಲ್ಲಿ ನಾವು ಮೊದಲಿಗೆ ವಾಣ ಅಂದ್ರೆ ಶರೀರ ಅನ್ನುವುದನ್ನ ಇಟ್ಕೊಂಡು ನೋಡಿದ್ವಿ. ವಾ ಅಂದ್ರೆ ವಾಯು ಎನ್ನುವುದು ಒಂದರ್ಥ ಇದೆ. ವಾಯು ಇಲ್ಲದಂಥ ಒಂದು ಸ್ಥಿತಿ, ಅದು ನಿರ್ವಾಣ. ವಾಯು ಇಲ್ಲದ ಸ್ಥಿತಿ ಅಂದ್ರೆ ಹೇಗೆ? ಈಗ ನಾವೆಲ್ಲ ನೋಡಿದ್ದೇವೆ, ಯೋಗಿಗಳು ಕೆಲವರದು ಇವತ್ತಿಗೂ ಪೇಪರ್ ಅಲ್ಲಿ ಇದರಲ್ಲಿ ಬರ್ತಿರುತ್ತೆ, ಅಥವಾ ಬೇರೆ ಯೂಟ್ಯೂಬ್ಗಳಲ್ಲಿ ನೀವುಗಳು ನೋಡ್ತಿರಬಹುದು. ಅಂದ್ರೆ ಕೆಲವರು ಮಣ್ಣೊಳಗೆ ತಮ್ಮನ್ನ ಕುತ್ತಿಗೆವರೆಗೆ ಹೂತಾಕಿಸ್ಕೊಂಡು ಬರೀ ಯೋಗ ಇದರಲ್ಲಿ ಇರುವಂತವರು, ಸಶರೀರಿಗಳಾಗಿ ಇರುವಂತವರು. ಶ್ರೀ ರಾಘವೇಂದ್ರ ಸ್ವಾಮಿಗಳದಂತೂ ನಾವು ಕೇಳಿದ್ದೇವೆ, 700 ವರ್ಷ ನಾನು ಸಜೀವವಾಗಿರ್ತೇನೆ ಅಂದ್ರೆ ಬೃಂದಾವನದೊಳಗೆ ಸಜೀವವಾಗೇ ಹೋಗಿದ್ದಾರೆ. ಸಜೀವವಾಗಿದ್ದು ಜೀವಿಗಳಿಗೆ ಅನುಕೂಲ. ಎಷ್ಟೋ ಜನರ ಅನುಭವ ಇವತ್ತಿಗೂ ಇದೆ, ನಡೀತಾ ಇದೆ ಅಲ್ವೇ? ಹಾಗೆ 700 ವರ್ಷಗಳ ಕಾಲ ಉಸಿರಿಲ್ಲದೆ ಇರುವ ಒಂದು ಸ್ಥಿತಿಯನ್ನ ಕಲ್ಪನೆ ಮಾಡಿ. ಮಣ್ಣು ಹಾಕಿ ಎಲ್ಲ ಮುಚ್ಕೊಂಡು ಬಿಟ್ಟಿರುವಾಗ ಅದು ನಿರ್ವಾಣ ಸ್ಥಿತಿ. ಅದು ಒಂದು ಕುಂಭಕ ಎನ್ನುವ ಒಂದು ಸ್ಥಿತಿ. ಆ ಕುಂಭಕ ಸ್ಥಿತಿಯನ್ನ ಸಾಧನೆ ಮಾಡುವಾಗ ಯೋಗ ಮಾರ್ಗದಲ್ಲಿ ಪತಂಜಲಿಗಳು ಅದನ್ನು ಹೇಳ್ತಾರೆ. ಅದರಲ್ಲಿ ಕೆಲವು ಸಿದ್ಧಿಗಳು, ಅದನ್ನ ನಾವು ದುರ್ಯೋಧನನಲ್ಲಿ ನೋಡ್ತೇವೆ. ಜಲಸ್ತಂಭನ, ನೀರೊಳಗೆ ಇದ್ದು ಮುಳುಗಿದ ಮೇಲೆ ಉಸಿರಾಡ್ತಾ ಇದ್ರೆ ಬದುಕಕ್ಕಾಗತ್ಯಾ? ಉಸಿರು ಬಿಗಿ ಹಿಡ್ಲೇಬೇಕು ತಾನೆ. ಉಸಿರು ಹೊರಗೂ ಬರಬಾರ್ದು, ಒಳಗೂ ಹೋಗಬಾರ್ದು. ಅದು ಕುಂಭಕದ ಸ್ಥಿತಿ. ಆ ರೀತಿಯಲ್ಲಿ ಎಷ್ಟೋ ಕಾಲ ಬದುಕುವಂತ ನಾವು ಸೌಭರಿ ಋಷಿಯನ್ನ ನೋಡಿದ್ವಿ. 10,000 ವರ್ಷಗಳ ಕಾಲ ನೀರೊಳಗೆ ಮುಳುಕೊಂಡು ಇದ್ದಂಥದ್ದು. ಇಂಥದೆಲ್ಲ ನೋಡುವಾಗ ಇದು ಕುಂಭಕ ಅನ್ನುವಂಥ ಒಂದು ಸ್ಥಿತಿ. ಆ ಸ್ಥಿತಿಯಲ್ಲಿ ಉಸಿರು ಹೊರಗೆ ಹೋಗಲ್ಲ, ಉಸಿರು ಒಳಗೆ ಬರಲ್ಲ. ಹೊರಗೆ ಹೋಗದ, ಒಳಗೆ ಇರದ ಒಂದು ಬಿಗಿ ಸ್ಥಿತಿ ಇದೆಯಲ್ಲ, ಅಂಥ ಒಂದು ಸ್ಥಿತಿ. ಅದು ಎಂಥ ಸ್ಥಿತಿ ಅಂದ್ರೆ ಅಂತರಂಗದೊಳಗೆ ನಿತ್ಯ ನಿರಂತರ ಪರಮಾತ್ಮನ ದಿವ್ಯ ಮಂಗಳ ವಿಭೂತಿ ದರ್ಶನವನ್ನ ಮಾಡುವಂತಹ ಒಂದು ಸ್ಥಿತಿ. ಅಂಥ ಆನಂದ ದೊರಕಬಿಟ್ಟ ಮೇಲೆ ಇನ್ನೇನು ಆನಂದ ಬೇಕಿದೆ? ಪರಮಾನಂದ ದೊರಕಿದಾಗ ಸಣ್ಣ ಪುಟ್ಟ ಆನಂದಗಳಿಗೆ ಆಸೆ ಪಡುತ್ತೇನೋ ಜೀವ. ದೊಡ್ಡದಾದಂಥ ಐಶ್ವರ್ಯ, ರಾಜ್ಯ ನಿನಗೆ ಕೊಟ್ಟಿದ್ದೀನಿ ಅಂದ್ರೆ 1 kg ಹುರುಳಿಕಾಯಿ ಕೊಡು, 1 ಕುಂಬಳಕಾಯಿ ಕೊಡು ಅಂತ ಯಾರಾದ್ರೂ ಕೇಳಕ್ ಹೋಗ್ತಾರಿಯೇ? ಆ ರೀತಿಯಾದ ಪರಮ ಸುಖ ಆ ನಿರ್ವಾಣ ಸುಖದಾಯಿನಿ ದೇವಿ. ಅಂಥ ಒಂದು ಸುಖವನ್ನ ತಾನು ಕರುಣಿಸುವವಳಾಗ್ತಾಳೆ. ಆದ್ರಿಂದಲೇ ಹಿಮವಂತ ತನಗೆ ಎಂಥ ಒಂದು ಸಂತಾನ ಬೇಕು, ತನಗೇನು ಬೇಕು ಅನ್ನುವುದನ್ನ ಪ್ರಾರ್ಥನೆ ಮಾಡ್ತಾ ತಪಸ್ಸು ಮಾಡುವಾಗ ದೇವಿ ಹೇಳ್ತಾಳೆ, ಮಾಮನಾದೃತ್ಯ ಶೈಲೇಂದ್ರ ಹಿಮವಂತನೇ, ನನ್ನನ್ನೇನಾದರೂ ನೀನು ಉದಾಸೀನ ಮಾಡಿದ್ರೆ, ನನ್ನನ್ನ ನೀನು ಗಮನಿಸದೆ ಹೋದರೆ, ನೀನು ನಿರ್ವಾಣಂ ಅಮಲಂ ಸುಖಂ, ಶುದ್ಧವಾದ ನಿರ್ವಾಣ ಸುಖವನ್ನ ನ ಪ್ರಾಪ್ಯಸೆ, ಹೊಂದೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ನೀನು ಯಾರನ್ನೋ ಕುರಿತು ತಪಸ್ಸು ಮಾಡೋದ್ರಿಂದ ಫಲ ಇಲ್ಲ. ನನ್ನನ್ನ ಕುರಿತು ತಪಸ್ಸು ಮಾಡು, ನಾನು ನಿನಗೆ ನಿರ್ವಾಣ ಸುಖವನ್ನ ಕೊಡ್ತೇನೆ ಅಂತ ತಾಯಿ ಘೋಷಣೆ ಮಾಡೋದನ್ನ ನಾವು ನೋಡ್ತೇವೆ. ಹಾಗೆ ತಾಯಿ ನಿರ್ವಾಣ ಸುಖದಾಯಿನಿ. ಎಂಥ ಕುಂಭಕಾದಿ ಸ್ಥಿತಿಗಳನ್ನ ಸಾಧನೆ ಮಾಡಿ ಅಂತರಂಗದಲ್ಲಿ ಪರಮಾತ್ಮನನ್ನ ಕಾಣುವ ಹಂಬಲದಿಂದ ನಿತ್ಯ ನಿರಂತರ ಒಳಗೇ ಭಾವಿಸ್ತಾ ಇರುವವರಿಗೆ ಸದಾಕಾಲ ಹೇಗೆ ಪುಟಾಣಿ ಕಂದ ಧ್ರುವ ಹೃದಯದ ಒಳಗೆ ಶಂಖಚಕ್ರ ಗದಾಧಾರಿಯಾಗಿರುವ ಗರುಡ ವಾಹನನಾಗಿರುವ ಪರಮಾತ್ಮನನ್ನ ಕಾಣ್ತಾ 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 ಆನಂದ ತುಂದಿಲನಾಗಿ ರೋಮಾಂಚಿತನಾಗಿ ಇದ್ದ. ಆ ರೀತಿಯಾದ ಸುಖವನ್ನ ತಾಯಿ ತಾನು ಕರುಣಿಸಿ ಕೊಡ್ತಾಳೆ. ಅದು ನಿರ್ವಾಣ ಸುಖದಾಯಿನಿ. ಮುಂದಿನ ನಾಮ ನಿತ್ಯ ಷೋಡಶಿಕಾ ರೂಪ. ಇದು ನಿರ್ವಾಣ ಸುಖದಾಯಿನಿ ಜೊತೆಗೆ ಸೇರ್ಕೊಳ್ಳುವಂಥದ್ದು. ಹಾಗೆ ಪರಾಪ್ರತ್ಯಕ್ಷಿತಿ ರೂಪ ಇಂದ ಎಲ್ಲ ದೇವತೆಗಳ ಒಂದು ಸ್ವರೂಪಿಣಿಯಾಗಿ ದೇವಿ ನಮಗೆ ಕರುಣಿಸುವಂತಹ ಒಂದು ಆನಂದ ಸ್ವರೂಪ. ಇಲ್ಲಿ ಇದು ಒಂದೇ ನಾಮ, ನಿತ್ಯ ಷೋಡಶಿಕಾ ರೂಪ. ಹಿಂದೆ ನಾವು ನಿತ್ಯ ಅನ್ನುವುದನ್ನ ನೋಡಿದ್ದೇವೆ. ಇಲ್ಲಿ ತಾಯಿ ನಿತ್ಯ ಎನ್ನುವಂಥ ಅಥವಾ ನಿತ್ಯರಾದ, ನಿತ್ಯ ಎನ್ನುವಂಥ ಅಥವಾ ನಿತ್ಯರಾದ ಷೋಡಶಿಕ
16 ದೇವತಾ ಸ್ವರೂಪಿಣಿಯಾಗಿ ತಾಯಿ ಇರುವವಳು. ಅದರಿಂದ ನಿತ್ಯ ಷೋಡಶಿಕಾ ರೂಪ. ಆ 16 ಜನ ದೇವಿಯರ ಸ್ವರೂಪದಲ್ಲಿ ಇರುವವಳು ತಾಯಿ. 16 ಜನ ಯಾರು ಅದನ್ನು ನಾವು ಹಿಂದೆ ನೋಡಿದ್ದೇವೆ. ಚಂದ್ರನ ಪ್ರಥಮ ದಿನದ ಇದರಿಂದ ಹಿಡಿದು ಇರುವಂತಹ ದೇವಿಯರನ್ನ ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನ, ಭೇರುಂಡ, ಮನ್ನಿವಾಸಿನಿ, ಮತ್ತೆ ಇದು ಮಹಾವಜ್ರೇಶ್ವರಿ, ಶಿವದೂತಿ, ಈ ನಾಮಗಳಲ್ಲಿ ತಾಯಿ 16 ನಾಮಗಳಲ್ಲಿ ಇರುವಂತ ಕೊನೆಯ ನಾಮ ತ್ರಿಪುರ ಸುಂದರಿ. ಕಾಮೇಶ್ವರಿಯಿಂದ ತ್ರಿಪುರ ಸುಂದರಿವರೆಗೆ. ಹಾಗೆ ಹಿಂದಕ್ಕೆ ಹೋಗುವಾಗ ಯಾವುದು ಹುಣ್ಣಿಮೆಯ ಹಿಂದಿನದು ಚತುರ್ದಶಿ, ಆ ಚತುರ್ದಶಿಯ ಇದರ ಭಾಗದಲ್ಲಿ ತ್ರಿಪುರ ಸುಂದರಿ. ಮತ್ತೆ ಕೆಳಗೆ ಬರುವಾಗ ತ್ರಿಪುರ ಸುಂದರಿ, ಚಿತ್ರ, ಜ್ವಾಲಮಾಲಿನಿ, ಸರ್ವಮಂಗಲ, ನಿತ್ಯ ನೀಲ ಪತಾಕ, ಈ ರೀತಿಯಾಗಿ ಬರ್ತಾ ತಾಯಿ ಎಲ್ಲಿ ಬರ್ತಾಳೆ? ಕಾಮೇಶ್ವರಿಯಾಗಿ ನಿಲ್ತಾಳೆ. ಹೀಗೆ ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನ, ಭೇರುಂಡ, ಈ ರೀತಿಯಾಗಿ ನೀಲ ಪತಾಕ, ಈ ರೀತಿಯಾದ ರೂಪದಲ್ಲಿ ಚಿತ್ರ, ನಿತ್ಯ, ಈ ರೂಪದಲ್ಲಿ ದೇವಿ ಇದ್ದಾಳೆ. ಅವಳೇ ತ್ರಿಪುರ ಸುಂದರಿಯಿಂದ ಚಿತ್ರ, ಜ್ವಾಲಾ, ಮಾಲಿನಿ, ಸರ್ವಮಂಗಲ, ವಿಜಯ, ಈ ರೂಪದಲ್ಲಿ ಹಿಂದಕ್ಕೆ ಸಾಗುತ್ತಾ ಅದೇ ದೇವಿ. ಈಗಾಗಲೇ ಎಷ್ಟೋ ದೇವಿಯರನ್ನ ನಾಮಗಳಲ್ಲಿ ನಾವು ನೋಡಿಕೊಂಡು ಬಂದಿದ್ದೇವೆ. ವಿಜಯ, ವಿಮಲ, ವಂದ್ಯ, ವಂದಾರು, ಜನವತ್ಸಲ, ಆ ಎಲ್ಲ ಜಾಗಗಳಲ್ಲಿ. ಹಾಗೆ ಹಿಂದೆ ಕೂಡ ನಿತ್ಯ, ಭೇರುಂಡ, ಭಗಮಾಲಿನಿ ಎಲ್ಲರನ್ನ ನೋಡಿಕೊಂಡು ಬಂದಿದ್ದೇವೆ. ಆ ರೂಪದಲ್ಲಿ ತಾಯಿ ವಿಭಿನ್ನವಾದ ದೇವತೆಗಳಾಗಿದ್ರು. ಆ ದೇವತೆಗಳ ರೂಪದಿಂದ ಅವಳು ಲೋಕವನ್ನ ನಿತ್ಯ ಕ್ಲಿನ್ನಳಾಗಿ ಅನುಗ್ರಹ ಮಾಡ್ತಾ ಇರುವವಳು. ಅವಳು ಲೋಕಕ್ಕೆ ಸುಖವನ್ನ ಕೊಡ್ತಾ ಇರುವವಳು. ಲೋಕದಲ್ಲಿ ಜನರು ಭಾವಿಸುವ, ಪ್ರಾರ್ಥಿಸುವ ಕಷ್ಟಗಳಿಗೆ ಫಲವನ್ನು ಕೊಡುವವಳು. ಆದ್ರಿಂದ ಈಗ ಷೋಡಶಿಕಾ ರೂಪದಿಂದ ದೇವಿ ಯಾರ್ಯಾರು ಏನೇನು ಬೇಡ್ತಾರೆ ಆ ಎಲ್ಲ ಫಲವನ್ನ ಕೊಡ್ತಾಳೆ. ಈಗ ಈ ಚಂದ್ರನ 15 ದಿನಗಳ ನಡೆಗೆ, ಹಾಗೆ ಈ 15 ದಿನಗಳಲ್ಲಿ ಚಂದ್ರನ ಒಂದೊಂದು ಕಲೆಯನ್ನ ದೇವತೆಗಳು ಏನೇನು ತಗೊಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಇದುಗಳಿರುವುದು. ಯಾವುದು? ಕಾಮೇಶ್ವರಿ, ಈ ನಾಮಗಳೆಲ್ಲ ಇರುವಂಥದ್ದು. ಅದನ್ನ ನಾವು ನೋಡ್ಕೊಂಡ್ರೆ ಒಂದೊಂದು ದಿವಸದ ನಾಮಕ್ಕೆ, ಅಂದ್ರೆ ಈ 16 ಅನ್ನುವುದು ನಮ್ಮ ವಿಶುದ್ಧಿ ಚಕ್ರದಿಂದ ಮೇಲಕ್ಕೆ ಬರುವಂಥದ್ದು. ಅಲ್ಲಿ ವಿಶುದ್ಧಿ ಚಕ್ರದಲ್ಲಿ ನಾವು 16 ಸ್ವರಗಳು ಇದೆ ಅನ್ನುವುದನ್ನ ನೋಡಿದ್ದೇವೆ. ಸ್ವರಗಳು ಯಾವುದು? ಅ, ಇ, ಉ, ಇವುಗಳು. ಆ ಅನ್ನುವುದು ಅಮೃತ. ಅಮೃತ. ಅದನ್ನೇ ನಾವು ದೇವಿಯನ್ನ ಆವಾಹನೆ ಮಾಡಿ ಪೂಜೆ ಮಾಡುವಾಗ ಓಂ ಅಮೃತಾಯೈ ನಮಃ ಅಂತೇವೆ. ಆಮೇಲೆ ಮುಂದಕ್ಕೆ ಓಂ ಆಂ ಮಾನದಾಯೈ ನಮಃ ಅಂದ್ರೆ ಮೊದಲನೆಯ ಕಿರಣದಲ್ಲಿ ದೇವಿ ಏನನ್ನ ಕೊಡ್ತಾಳೆ? ಅಮೃತವನ್ನ ಕೊಡುವವಳಾಗಿದ್ದಾಳೆ. ಯಾವ ದೇವಿ ಕಾಮೇಶ್ವರಿಯಾಗಿದ್ದಾಳೋ ಅವಳು ಮೊದಲನೆಯ ಕಿರಣ ರೂಪದಲ್ಲಿ ಏನನ್ನ ಕೊಡ್ತಾಳೆ? ಅಮೃತವನ್ನ ಕೊಡುವವಳಾಗಿದ್ದಾಳೆ. ಯಾವ ದೇವಿ ಎರಡನೆಯ ನಾಮದಲ್ಲಿ ಭಗಮಾಲಿನಿಯಾಗಿದ್ದಾಳೋ ಅವಳು ಎರಡನೆಯ ಅಕ್ಷರವಾಗಿರುವ ಆ ಎನ್ನುವ ರೂಪದಿಂದ ಲೋಕದಲ್ಲಿ ಮಾನವನ್ನ ಕರುಣಿಸುವವಳಾಗಿದ್ದಾಳೆ. ಮಾನದ. ಓಂ ಆಂ ಮಾನದಾಯೈ ನಮಃ. ಇದು ಎರಡನೆಯ ದಿನ, ಬಿದಿಗೆಯ ದಿನದಲ್ಲಿ ಭಗಮಾಲಿನಿಯಾಗಿ ದೇವಿ ನಮಗೆ ಕರುಣಿಸುವಂತ ಮಾನದ ಎನ್ನುವಂಥ ಫಲ. ಇನ್ನು ಮೂರನೆಯ ದಿನಕ್ಕೆ ಏನಿದೆ? ಈ ಅನ್ನುವುದು ಅಕ್ಷರ. ಆದ್ರಿಂದ ಓಂ ಇಂ ಪೂಷಾಯೈ ನಮಃ. ಪೂಷಾ ದೇವತೆಯ ಸ್ವರೂಪಿಣಿಯಾಗಿ ಪೂಷನ್ ಏನ್ ಮಾಡ್ತಾನೆ? ಪೂಷನ್ ಅಂದ್ರೆ ಸೂರ್ಯ ಸ್ವರೂಪ, ಜ್ಞಾನ ಸ್ವರೂಪ. ಆದ್ರಿಂದ ಜ್ಞಾನದ ಬೆಳಕಾಗಿ ಒಳ ಹೊರಗಿನ ಅಜ್ಞಾನವನ್ನ ದೂರ ಮಾಡುವ ದೇವಿಯಾಗಿ ಅವಳು ಮೂರನೆಯ ದಿನ, ತದಿಗೆಯ ದಿನ. ನಾವು ತದಿಗೆ ಗೌರಿಯಾಗಿ ವಿಶೇಷ ಪೂಜೆಯನ್ನ ಮಾಡ್ತೇವೆ. ಪ್ರತಿ ತದಿಗೆಗೂ ಕೂಡ ಗೌರಿಗೆ ಒಂದು ವಿಶೇಷ ಸ್ಥಾನ ಇದೆ, ತದಿಗೆ ಗೌರಿ ಅಂತಾನೆ. ಆದ್ರಿಂದ ಬೇರೆ ಇನ್ನು ಚೈತ್ರ ಮಾಸದ ತದಿಗೆಗೆ, ಮಾಘ ಮಾಸದ ತದಿಗೆಗೆ ಮೌನ ಗೌರಿ ಇತ್ಯಾದಿಯಾಗಿ ವಿಶೇಷ ಪೂಜೆಗಳನ್ನ ಮಾಡೋದೂ ಇದೆ. ಒಟ್ಟಿನಲ್ಲಿ ತದಿಗೆಯಲ್ಲಿ ನಮಗೆ ಸಿಗ್ತಾ ಇರುವಂತದ್ದೇನು? ಜ್ಞಾನ. ನಮ್ಮ ಜೀವನಕ್ಕೆ ಕಾರಣವಾಗಿರುವ, ನಮ್ಮ ಜನನ ಮರಣಗಳಿಗೆ ಕಾರಣವಾಗಿರುವಂತ ಅಜ್ಞಾನವನ್ನ ದೂರ ಮಾಡುವ ಪೂಷನ್ ದೇವತೆಯ ಸ್ವರೂಪದಲ್ಲಿ ದೇವಿ ಇದ್ದುಕೊಂಡು ನಮ್ಮ ಅಜ್ಞಾನವನ್ನ ದೂರ ಮಾಡ್ತಾಳೆ.
ಆದ್ರಿಂದ ಅವಳು ಅಲ್ಲಿ ನಿತ್ಯ ಕ್ಲಿನ್ನಾ ರೂಪಳಾಗಿದ್ದಾಳೆ. 3ನೆಯ ದಿನ ನಿತ್ಯ ಕ್ಲಿನ್ನ, 3ನೆಯ ದಿನಾನೇ ಮೂರನೆಯ ದಿನಾನೇ ಪೂಷಾ ಅಂದ್ರೆ ಜ್ಞಾನದಾತ್ರಿಯಾಗಿ ಜ್ಞಾನದಾಯಕಿಯಾಗಿ ಇದ್ದಾಳೆ. ಇದನ್ನ ನಾನು ಇದೇ ತರನೇ ಹೇಳಬೇಕು. ಸುಮ್ನೆ ಷೋಡಶಿಕಾ ರೂಪ ಅಂತ ಹೇಳಿ ಮುಂದೆ ಹೋಗಿದ್ರೆ ಇಷ್ಟ ಆಗತ್ತೆ ಅಂದ್ರೆ ಹಾಗೆ ಹೋಗ್ತೀನಿ. ನೀವು ಮನಸ್ಸನ್ನು ಕೊಟ್ಕೊಳ್ಳದೆ ಇದ್ರೆ ತೂಗಡಿಕೆ ಬರೋ ಹಾಗಾಗುತ್ತೆ. ಮನಸ್ಸು ಕೊಟ್ಟು ಕೇಳಿಸ್ಕೊಳ್ಬೇಕು ಸ್ವಲ್ಪ. ಮುಂದಿನ ನಾಮ ಈಂ. ಈ ಅಂದ್ರೆ ಈ ತಾನೆ. ಈ ಅನ್ನುವುದು ತುಷ್ಟಿ. ನಾವು ಮತ್ತೆ ಅನೇಕ ಬಾರಿ ಹೇಳಿಕೊಂಡಿದ್ದೇವೆ. ಏನ್ ಹೇಳಿ? ಅಪರಾಜಿತ ಸ್ತೋತ್ರದಲ್ಲಿ ಬರುವ ಎಲ್ಲ ಎಷ್ಟು ಜಾಗದಲ್ಲಿ ಬರುತ್ತೆ ನೋಡಿ. ಈಗ ತಾಯಿ ತುಷ್ಟಿ ರೂಪಿಣಿಯಾಗಿದ್ದಾಳೆ. ಯಾವ ತಾಯಿ 4ನೆಯ ದಿನದಲ್ಲಿ ಭೇರುಂಡಾ ನಾಮದಲ್ಲಿದ್ದಾಳೋ ಆ ತಾಯಿ, ಭೇರುಂಡಾ ನಾಮದಲ್ಲಿರುವಂಥ ತಾಯಿ 4ನೆಯ ದಿನದಲ್ಲಿ ನಮ್ಗೆ ಏನನ್ನು ಕೊಡ್ತಾಳೆ? ತುಷ್ಟಿಯನ್ನ ಕೊಡ್ತಾಳೆ, ತೃಪ್ತಿಯನ್ನ ಕೊಡ್ತಾಳೆ. ತೃಪ್ತಿ ಅನ್ನೋದು ಒಂದಿದ್ರೆ ಮತ್ತೆ ಮತ್ತೆ ಶರೀರವನ್ನ ನಾವು ಪಡೆಯೋದಕ್ಕೆ ಬೇಕಾಗೋದಿಲ್ಲ. ಯಾಕೆಂದ್ರೆ ಆಸೆ ಅನ್ನೋದೇ ತಾನೇ ಎಲ್ಲಕ್ಕೆ ಮೂಲ ಬೀಜ. ತೃಪ್ತರಾಗ್ಬಿಟ್ರೆ ನಮಗೆ ದೊರೆತಿದ್ರಲ್ಲಿ ಆಸೆ ಅನ್ನೋದೇ ಹುಟ್ಟೋದಿಲ್ಲ. ಆಸೆ ಇಲ್ಲ ಅಂದ್ಮೇಲೆ ಬೀಜ ಇಲ್ಲ, ಬೀಜ ಇಲ್ಲ ಅಂದ್ಮೇಲೆ ಮತ್ತೆ ಮರ ಇಲ್ಲ. ಜನನ ಮರಣಗಳಿಗೆ ಕಾರಣವೇ ಇಲ್ಲ. ಆದ್ರಿಂದ 4ನೇ ದಿನದಲ್ಲಿ ದೇವಿಯನ್ನ ನಾವು ಪ್ರಾರ್ಥನೆ ಮಾಡುವಾಗ ಓಂ ಈಂ ತುಷ್ಟಿರೂಪಾಯೈ ನಮಃ ಅಥವಾ ತುಷ್ಟ್ಯೈ ನಮಃ. ಇದು ಆರಂಭದಲ್ಲಿ ದೇವಿಯನ್ನ ಪೂಜೆ ಮಾಡುವಾಗ ಅನೇಕ ಹಂತಗಳಲ್ಲಿ ಪೂಜೆ ಮಾಡ್ತೀವಿ. ಎಲ್ಲರಿಗೂ ಗೊತ್ತಿರುತ್ತೆ. ಏನು? ನಾಮ ಪೂಜೆ, ಪತ್ರ ಪೂಜೆ, ಅವಯವ ಪೂಜೆ, ಹೀಗೆ ವಿಭಿನ್ನವಾಗಿ ಮಾಡ್ತೇವಲ್ಲ. ಹಾಗೆ ಮಾಡುವಾಗ ಇದು ದೇವಿಯನ್ನ ಆರಾಧನೆ ಮಾಡುವ ಕ್ರಮದಲ್ಲಿರುವಂತ ಒಂದು ಹಂತ. ಇದೆಲ್ಲ ಬೇಸಿಕ್ ಅಷ್ಟೇ. ಆಮೇಲೆ ಮೂಲ ಪೂಜೆ. ಇದು ಆರಂಭದ ಪೂಜೆಯಲ್ಲಿ ದೇವಿಯ ಸ್ವರೂಪವನ್ನ ಭಾವಿಸಿಕೊಳ್ಳುವುದಕ್ಕೆ ಇರುವಂಥದ್ದು. ಇನ್ನು 5ನೇ ದಿನಕ್ಕೆ ಬಂದ್ರೆ ಅಕ್ಷರ ಯಾವುದು? ಉ ಅನ್ನುವ ಅಕ್ಷರ ವನ್ಹಿವಾಸಿನಿ. ವನ್ಹಿವಾಸಿನಿ ಎಂಬ ದೇವಿ 5ನೆಯ ದಿನದಲ್ಲಿ ಏನಾಗಿ ಕೆಲಸ ಮಾಡ್ತಾಳೆ? ಪುಷ್ಟಿದಾಯಕಳಾಗಿ ಕೆಲಸ ಮಾಡ್ತಾಳೆ. ಆದ್ರಿಂದ ಓಂ ಪುಷ್ಟ್ಯೈ ನಮಃ ಅಥವಾ ಪುಷ್ಟಿದಾಯಕಾಯೈ ನಮಃ ಎಂಬುದಾಗಿ ಆ ದೇವಿಯನ್ನ ನಾವು ನಮಸ್ಕಾರ ಮಾಡೋದು. ಹಾಗೆ ದೇವಿ 5ನೆಯ ದಿನ ವನ್ಹಿವಾಸಿನಿಯಾಗಿ ಪುಷ್ಟಿಯನ್ನ ಕೊಡುವವಳಾಗಿದ್ದಾಳೆ. ವನ್ಹಿ ಎನ್ನುವುದು ನಮ್ಮೆಲ್ಲ ಆಸೆಗಳ ಮೂಲ ಸ್ಥಾನ. ಆಸೆ ಹೇಗೆ ವ್ಯಕ್ತ ಆಗುತ್ತೆ? ಭಾಷಾರೂಪವಾಗಿ, ಭಾವರೂಪವಾಗಿ, ಭಾವವು ಭಾಷೆ ರೂಪವಾಗಿ. ಆದ್ರಿಂದಲೇ ನಾವು ಹೇಳ್ಕೊಂಡಿರೋದೇನು? ಓಂ ಅಗ್ನಿರ್ಮೇ ವಾಚಿ ಸ್ಥಿತಃ ವಾಗ್ಹೃದಯೇ ಹೃದಯಮ್ಮಯಿ ಅಲ್ವೇ? ಆದ್ರಿಂದ ಆ ವಾಗ್ರೂಪ ವನ್ಹಿವಾಸಿನಿಯಾಗಿ ನಮ್ಮ ಹೃದಯದ ಭಾವಗಳನ್ನೆಲ್ಲ ವ್ಯಕ್ತಪಡಿಸುವ ರೂಪವಾಗಿ, ಅದನ್ನ ಪೂರೈಸುವ ರೂಪ ಆಗಿ, ಆದ್ರಿಂದಲೇ ಅವಳು ಪುಷ್ಟಿದಾಯಕ. ಇನ್ನು 6ನೆಯ ದಿನಕ್ಕೆ ಬಂದ್ರೆ ಊ ಅನ್ನುವುದು ಅಕ್ಷರ. ಊ ಎನ್ನುವುದು ಅಕ್ಷರ. ಅದಕ್ಕೆ ದೇವಿ ಯಾರು? ಮಹಾ ವಜ್ರೇಶ್ವರಿ ಎನ್ನುವವಳು ದೇವಿ. ಅಲ್ಲಿ ಅವಳು ಕೊಡುವಂತ ಫಲ ಎಂತದು ಅಂದ್ರೆ ರತಿ. ರತಿ ಎನ್ನುವುದು ಇದೆ ನೋಡಿ, ಅದಕ್ಕಿಂತ ದೊಡ್ಡ ವಜ್ರಾಯುಧ ಇನ್ನೊಂದಿಲ್ಲ. 2 ರೀತಿಯಲ್ಲಿ ವಜ್ರಾಯುಧ. ಅದು ಪರಮಾತ್ಮನನ್ನ ಸೇರುವುದಕ್ಕೂ ವಜ್ರಾಯುಧ, ಪ್ರಪಂಚಕ್ಕೆ ಬಂದು ಬೀಳೋದಕ್ಕೂ ವಜ್ರಾಯುಧ, ಪ್ರಪಂಚದಿಂದ ಬಿಡಿಸಿಕೊಳ್ಳಲಾಗದಂತಹ ಒಂದು ಕಟ್ಟುಪಾಡಿನಲ್ಲಿ ಬೀಳಕ್ಕೂ ವಜ್ರ. ಆದ್ರಿಂದ ಮಹಾವಜ್ರೇಶ್ವರಿಯಾಗಿ ತಾಯಿ 6ನೆಯ ದಿನದಲ್ಲಿ ಅವಳು ರತಿರೂಪದಲ್ಲಿ ಜೀವಿಗಳನ್ನ ಕಾಪಾಡ್ತಾಳೆ, ಉದ್ಧರಿಸ್ತಾಳೆ. ಪ್ರಪಂಚದಲ್ಲಿ ಬೇಕು ಅಮ್ಮ, ನಾನು ಇನ್ನೂ ಸುಖ ಅನುಭವಿಸಬೇಕಿದೆ. ನಾವು ಭಾಗವತದಲ್ಲಿ ನೋಡ್ತೇವೆ, ಬೇರೆಯವರೆಲ್ಲ ಏನು ಮಾಡಿದ್ರು? ರಾಜ್ಯ ಯಾವುದು ಉತ್ಥಾನಪಾದನಿಂದ ಆರಂಭಿಸಿದಾಗ ನನಗೆ ಸಾಕು ಅಂತ ಎಷ್ಟೋ ಕಾಲ ಅನುಭವಿಸಿದ ಮೇಲೆ ರಾಜ್ಯವನ್ನ, ಜವಾಬ್ದಾರಿಯನ್ನೆಲ್ಲ ಮಕ್ಕಳಿಗೆ ಹಂಚಿ ತಪಸ್ಸಿಗೆ ಹೋಗಿ ಮುಕ್ತರಾದರು. ಆದರೆ ಅಗ್ನಿಧ್ರನಿಗೆ ಹಾಗನ್ನಿಸ್ಲಿಲ್ಲ. ತಾನಿನ್ನೂ ಪ್ರಪಂಚ ಸುಖ ಅನುಭವಿಸಬೇಕು ಅನ್ನಿಸ್ತು. ಹಾಗೆ ಅವನಿಗೆ ಪ್ರಪಂಚ ಸುಖ ಅನುಭವಿಸಬೇಕು ಅಂದಾಗ ಏನ್ ಮಾಡ್ಬೇಕು? ಮತ್ತೆ ದೇವಿಯೇ ನನಗೆ ಶರೀರ ಬೇಕು ಅಂತ ಕೇಳ್ಬೇಕು ತಾನೆ.
ಆ ರೀತಿಯಲ್ಲಿ ಶರೀರವನ್ನ ಕೊಡಬೇಕಾದ್ರೆ ಆ ರತಿ, ಆ ರೀತಿಯಲ್ಲಿ ಲೋಕ ಸುಖ ಬೇಕು, ಶರೀರ ಸುಖ ಬೇಕು, ನಾನು ಇನ್ನೂ ಭೋಗಭಾಗ್ಯಗಳನ್ನು ಅನುಭವಿಸಬೇಕು, ನಾನು ಒಂದು ಜನ್ಮದಲ್ಲಿ ಸಂಗೀತಗಾರ ಆಗ್ಬೇಕು, ಇನ್ನೊಂದು ಜನ್ಮದಲ್ಲಿ ಕಲಾಕಾರ ಆಗ್ಬೇಕು, ಇನ್ನೊಂದು ಜನ್ಮದಲ್ಲಿ ಪೊಲೀಸ್ ಆಗ್ಬೇಕು, ಇನ್ನೊಂದು ಜನ್ಮದಲ್ಲಿ ಪ್ರೈಮ್ ಮಿನಿಸ್ಟರ್. ಆಯ್ತಪ್ಪ ತಗೋ, ಎಷ್ಟು ಜನ್ಮ ಬೇಕೋ ಹೊಡಿ ಲಗಾಯಿಸ್ತಾ ಇರುವಂತ ದೇವಿ ಎಷ್ಟು ಬೇಕೋ ಕೊಡ್ತಾಳೆ. ಆದ್ರಿಂದ ರತಿ ಎಲ್ಲಿವರೆಗಿರುತ್ತೆ ಅದು ಮಹಾವಜ್ರೇಶ್ವರಿ. ಹಾಗೆ ನಿಜನೋ ಇಲ್ವೋ ಹೇಳಿ, ಪ್ರತಿ ಜೀವಗಳಲ್ಲಿ ಮುಂದಿನ ಜನ್ಮದಲ್ಲಿ ನಾನು ಹೀಗಾಗಬೇಕು ಅಂತಿದೆಯೇ ಹೊರತು ನನಗೆ ಜನ್ಮ ಸಾಕು ಜೀವ ಸಾಕು ಅಂತ ಹೇಳುವಂತ ಜೀವಗಳು ಅದು ಒಳ್ಳೇದೇ ಇರಬಹುದು. ಸಂಗೀತ ಅನ್ನೋದಾಗ್ಲಿ, ಕಲೆ ಅನ್ನೋದಾಗ್ಲಿ, ಅರುಣ್ ಯೋಗಿರಾಜ್ ತರ ನಾನು ಮುಂದಿನ ಜನ್ಮದಲ್ಲಿ ರಾಮಲಲ್ಲಾ ಚಿತ್ರ ಅನ್ಸಿರಬಹುದು ಅಲ್ವೇ. ಆದ್ರೆ ಅದು ರತಿನೇ ತಾನೆ. ಅದೇನ್ ಮಾಡುತ್ತೆ, ಮತ್ತೆ ಜೀವನ ಕೊಟ್ಟೆ ಕೊಡುತ್ತೆ. ದೇವಿ ಆದ್ರೆ ತನ್ನ ಕಂದ ಏನನ್ನ ಬಯಸಿದ್ರೂ ಕೂಡ ಅದನ್ನು ನೆರವೇರಿಸುವುದಕ್ಕೆ ಸದಾ ಸಿದ್ಧಳಾಗಿರುವಂತ ತಾಯಿ ಅವಳು. ಆದ್ರಿಂದ ಅವಳು ಆ ರೂಪದಲ್ಲಿ 6ನೆಯ ದಿನ ಅವಳು ಮಹಾವಜ್ರೇಶ್ವರಿಯಾಗಿ ರತಿ ರೂಪದಲ್ಲಿ ಜೀವಿಗಳಿಗೆ ಸುಖವನ್ನ ಕೊಡ್ತಾಳೆ. 7ನೇ ದಿನಕ್ಕೆ ಅಕ್ಷರ ಯಾವುದು? ರು. ಆ ರು ಎನ್ನುವುದಕ್ಕೆ ತಾಯಿ ಶಿವದೂತಿ, ಶಿವದೂತಿ ಸ್ವರೂಪಿಣಿಯಾಗಿ ದೇವಿ ರು ಎಂಬ ಅಕ್ಷರದಲ್ಲಿ ಏನನ್ನು ಕೊಡ್ತಾಳೆ? ಧೃತಿಯನ್ನ ಕೊಡ್ತಾಳೆ. ಯಾವುದು ನನಗೆ ಬೇಕು ಅದನ್ನ ನಾನು ಹೇಗೆ ಸಾಧನೆ ಮಾಡಬೇಕು, ಆ ಸಾಧನೆ ಮಾಡುವುದಕ್ಕೆ ಒಂದು ಧೈರ್ಯ ಬೇಕಲ್ಲ. ಹೇಗೆ ಈಗ ಹನುಮಂತ ಏನೇನನ್ನ ಅನುಭವಿಸ್ತಾ ಸಮುದ್ರ ಲಂಘನ ಮಾಡುವಾಗ ಸುರಸೆಯನ್ನ ನೋಡ್ದ, ಸಿಂಹಿಕೆಯನ್ನ ನೋಡ್ದ, ಲಂಘನ ಮಾಡಿದ ಮೇಲೆ ಲಂಕಿಣಿಯನ್ನ ನೋಡ್ದ, ಎಷ್ಟು ಜನರ ಜೊತೆ ಹೋರಾಡಬೇಕಾಯ್ತು, ಎಲ್ಲಾದ್ರೂ ಅವನ ಒಂದು ಎದೆ ದಂಗಂತ ಅಲುಗಾಡ್ತಾ ಇಲ್ಲ. ಆ ಧೃತಿ ಏನದು? ನಾನು ಪರಮಾತ್ಮನ ಕೆಲಸಕ್ಕೆ ಬಂದಿದ್ದೇನೆ, ಅದನ್ನ ನೆರವೇರಿಸ್ತೇನೆ ಅಂಥ ಒಂದು ಧೃತಿ ನಮ್ಮೊಳಗೆ ಇರುವುದಕ್ಕೆ ಕಾರಣಕರ್ತಳು ಯಾರಪ್ಪ ಅಂತ ಕೇಳಿದ್ರೆ ರು ಎನ್ನುವ ಅಕ್ಷರ. ರು ಎನ್ನುವ ಅಕ್ಷರಕ್ಕೆ ಶಿವದೂತಿ ಸ್ವರೂಪಿಣಿಯಾಗಿರುವಂಥ ದೇವಿ ಅವಳು ಧೃತಿಯನ್ನ ಕೊಟ್ಟು ನಮ್ಮನ್ನ ಕಾಪಾಡ್ತಾಳೆ. ಇನ್ನು 8ನೆಯ ದಿನಕ್ಕೆ ರು ಎನ್ನುವುದು ಅಕ್ಷರ. ಆದ್ರಿಂದ ನೋಡಿ, ಇವಾಗ ಎಷ್ಟೊಂದು ಅಕ್ಷರಗಳನ್ನ ರು ಯಾಕೆ, ರಾಕೊಂಬು ರೂನೇ ಸಾಕಲ್ಲ, ಸ್ವರ ಯಾಕೆ, ಈ ರೀತಿ ಎಲ್ಲ ಕಿತ್ತಾಕ್ತಾರಲ್ಲ. ಪ್ರತಿಯೊಂದಕ್ಕೆ ಏನು ಮರ್ಮ ಇದೆ ಅನ್ನುವುದನ್ನ ಅರಿಯದೆ ಹೋದಾಗ ಈ ಮಾತುಗಳು. ಆದ್ರಿಂದ ಈಗ ರು ಎನ್ನುವ ಅಕ್ಷರಕ್ಕೆ ಶಶಿನಿ ಎನ್ನುವವಳು ದೇವತೆ. ಶಶಿನಿ ಅನ್ನುವುದು ಏನನ್ನ ಕೊಡುತ್ತೆ? ತಂಪನ್ನ ಕೊಡುತ್ತೆ, ಆನಂದವನ್ನ ಕೊಡುತ್ತೆ, ಆಹ್ಲಾದವನ್ನ ಕೊಡುತ್ತೆ. ಜ್ಯೋತ್ಸ್ನ ಅಂದ್ರೆ ಒಂದು ದುಃಖವನ್ನೆಲ್ಲ ದೂರ ಮಾಡುವಂತ ಒಂದು ಚೈತನ್ಯ ಶಕ್ತಿಯಾಗಿ ಇರುತ್ತೆ. ಆ ಶಶಿನಿ ಅನ್ನುವುದು ತ್ವರಿತಾ ಎಂಬ ದೇವಿಯ ರೂಪದಲ್ಲಿ ದೇವಿ ಶಶಿನಿ ಆಗಿ ರು ಎಂಬ ಅಕ್ಷರದ ರೂಪದಿಂದ ಜೀವಿಗಳಿಗೆ ಆನಂದವನ್ನ ಆಹ್ಲಾದವನ್ನ ಕೊಡುವವಳಾಗಿ. ಈಗ ನೋಡಿ, ಎಷ್ಟು ರಾಶಿ ಇದೆ, ಎಷ್ಟು ರಾಶಿ ಇದ್ರೂ ಸಂತೋಷನೇ ಇಲ್ಲ, ತೃಪ್ತಿನೇ ಇಲ್ಲ. ನಾವೇ ನಾರದರನ್ನ ನೋಡಿದ್ವಿ. ನಾರದರು ಸನತ್ ಕುಮಾರ ಬಂದಾಗ ಹೇಳ್ತಾರೆ, ನಂಗೆ ಇಷ್ಟೆಲ್ಲ ಜ್ಞಾನ ಇದೆ, ಆದ್ರೆ ನಂಗೆ ಆನಂದವೇ ಇಲ್ಲ. ಯಾಕೆ ಆನಂದ ಇಲ್ಲ? ಮಂತ್ರವಿದೇವಾಸ್ಮಿ ನಾ ಆತ್ಮವಿತ್, ನಾನು ಮಂತ್ರವನ್ನ ಬಲ್ಲಿದವನಾಗಿದ್ದೇನೆ, ಆತ್ಮಜ್ಞಾನ ನನಗಿಲ್ಲ. ಆದ್ರಿಂದ ನನಗೆ ಯಾರು ಆತ್ಮವಿತ್ತಾದವನು ಶೋಕಂ ತರತಿ, ಆದ್ರಿಂದ ನನಗೆ ಅದಿಲ್ಲ ಅಂತ ಏನೋ ಅಂದ್ರೆ ರಾಶಿ ಕೋಟಿ ಇದ್ರೂ ಏನೋ ಇಲ್ಲ ಅನ್ನುವ ಕೊರಗಿದೆಯಲ್ಲ. ಈಗ ರಾಮನ ವಂಶದ ಹಿರಿಯನಾದಂಥ ದಿಲೀಪನನ್ನೇ ತಗೊಳ್ಳೋಣ, ಎಲ್ಲ ಇದೆ, ಏನೂ ಕೊರತೆ ಇಲ್ಲ. ಪ್ರಜೆಗಳನ್ನಂತೂ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೋತಾನೆ. ಪ್ರಜೆಗಳು ರಾಜನನ್ನ ತನ್ನ ಅಪ್ಪ ಅಮ್ಮ ಅನ್ನುವುದಕ್ಕಿಂತ ಅಂದವಾಗಿ ನೋಡ್ಕೊಳ್ತಾರೆ. ಆದ್ರೆ ಒಂದು ಕೊರತಿದೆ, ಏನದು? ಸಂತಾನ ಇಲ್ಲ. ಅಂದ್ರೆ ಎಷ್ಟೆಲ್ಲ ಇದ್ರೂ ಏನೋ ಒಂದು ಕೊರತೆ ಇದೆಯಲ್ಲ. ಆ ಕೊರತೆ ಇಲ್ಲದಂತೆ ಇರುವುದನ್ನೇ ಆನಂದವಾಗಿ ಭಾವಿಸೋದಿದೆಯಲ್ಲ. ಯಾಕೆ ನನಗೆ ನನ್ನದು ಬೇಕು? ಚಿತ್ರಕೇತು ಕಥೆ ನಮಗೆ ನೆನಪಲ್ಲಿದೆ. ಹೇಳಿದ್ರು ಅಂಗಿರಸ ನಾರದರು, ಯಾಕಪ್ಪ ನಿನ್ನ ಪ್ರಜೆಗಳೇ ನಿನಗೆ ಮಕ್ಕಳಾಗಿದ್ದಾರಲ್ಲ, ಅಷ್ಟು ಪ್ರೀತಿಯಿಂದ ನೀನು ಪ್ರಜೆಗಳನ್ನ ನೋಡ್ಕೊಳ್ತೀಯ, ಪ್ರಜೆಗಳು ನಿನ್ನ ನಿಂಗೆ ನಿನ್ನದೇ ಮಗು ಯಾಕೆ ಬೇಕು? ಇವರೆಲ್ಲ ನಿನ್ನ ಮಕ್ಕಳಲ್ವೇ ಅಂತ ಕೇಳಿದರೆ ನೆನಪಾಯ್ತು, ಹೇಳ್ತೀನಷ್ಟೇ. ಶ್ರೀರಾಮಕೃಷ್ಣರು ಕೊನೆಯಲ್ಲಿ ಊಟ ಮಾಡೋದಕ್ಕಾಗದೆ ಹೋದಂತ ಸ್ಥಿತಿ ಬಂದಾಗ ಎಲ್ಲರೂ ಹೇಳ್ತಾರೆ, ನೀವೇ ಈ ಮಾಯೆನ ತಂದು ಹಾಕೊಂಡಿದ್ದೀರಿ, ಈ ರೋಗದಿಂದ ಮುಕ್ತರಾಗಕ್ಕೆ ನಿಮಗೆ ಶಕ್ತಿ ಇದೆ, ಆದ್ರೆ ನೀವು ಮಾಡ್ತಾ ಇಲ್ಲ. ನೀವು ದೇವಿಯನ್ನ ಕೇಳಿದ್ರೆ ರೋಗ ಮುಕ್ತ ಮಾಡ್ತಾಳೆ, ನೀವು ಚೆನ್ನಾಗಿ ಊಟ ಮಾಡಬಹುದು ಅಂತ ಎಲ್ಲಾರು ಒತ್ತಾಯ ಮಾಡಿದಾಗ ಅವರು ದೇವಿ ಹತ್ರ ಹೋಗಿ ಕೇಳ್ತಾರೆ.
ಆಗ ದೇವಿ ಹೇಳ್ತಾಳೆ, ಯಾಕೆ ಇವರೆಲ್ಲರ ಬಾಯಿನಲ್ಲಿ ತಿಂತಾ ಇರೋದು ನೀನೇ ಅಲ್ವಾ? ಅಂದ್ರೆ ಆ ಕಂಠಗಳಲ್ಲಿ ಆ ರೀತಿಯಾದ ಭಾವ ಇದೆಯಲ್ಲ, ಹಾಗೆ ಇವರೆಲ್ಲ ನಿನ್ನ ಮಕ್ಕಳಲ್ವಾ ಅಂತ ಚಿತ್ರಕೇತುವಿಗೆ ಹೇಳಿದಾಗಲೂ ಕೂಡ ಆ ರೀತಿ ಅಂದ್ರೆ ಇರುವುದನ್ನ ಆನಂದವಾಗಿ ಭಾವಿಸುವಂತ ಒಂದು ಸ್ಥಿತಿ ಇದೆಯಲ್ಲ, ಅದನ್ನ ಕೊಡುವವಳು ಯಾರು? ರೂಕಾರ ರೂಪಿಣಿ. ಇದೆಲ್ಲ ಮಂತ್ರ ಇದಿದೆ ನಿಮಗೆ, ಯಾವುದು ಅಷ್ಟೋತ್ತರನೇ ಇದೆ, ಯಾವುದು ಲಲಿತಾ ಅಷ್ಟೋತ್ತರದಲ್ಲಿ ಅಷ್ಟು ಅಕಾರದಿಂದ ಹಿಡಿದು ಅಕ್ಷರಗಳ ಲಲಿತಾಷ್ಟೋತ್ತರವೇ ಇದೆ, ಅಲ್ಲಿ ಇದೆಲ್ಲ ಇದೆ. ಮತ್ತೆ ಪಂಚಭೂತಗಳು, ಪಂಚ ತನ್ಮಾತ್ರಗಳು ಎಲ್ಲ ಸ್ವರೂಪಿ ದೇವಿ ಎನ್ನುವುದನ್ನ ಆ ಮಂತ್ರಗಳಲ್ಲಿ ಹೇಳಿದ್ದಾರೆ. ಹಾಗೆ ರೂಕಾರ ರೂಪಿಣಿಯಾಗಿ ದೇವಿ ಏನು ಮಾಡ್ತಾಳೆ? ಆಹ್ಲಾದವನ್ನ ಕೊಡುವವಳಾಗಿದ್ದಾಳೆ. ಇನ್ನು 9ನೆಯ ಅಕ್ಷರವಾಗಿರುವುದು ಲೃ. ಲೃ ಅಂದ್ರೆ ಅದು ನಮಗೆ ಹೇಗಿದೆ ಗೊತ್ತಿಲ್ಲ, ಉಚ್ಚಾರ ಗೊತ್ತಿಲ್ಲ. ನಾವು ಲೃ ಅಂತ ಹೇಳ್ತಾ ಇದ್ದೇವೆ. ಲೃ ಅಂದ್ರೆ ಲಕಾರಕ್ಕೆ ಒಟ್ರು ಸುಳಿ, ಆಗ ಅದು ಗುಣಿತಾಕ್ಷರ ಆಗುತ್ತೆ, ತಪ್ಪದು. ಆದ್ರೆ ಇಲ್ಲಿ ಅದನ್ನ ಸ್ವರವಾಗಿ ಹೇಳ್ತಾ ಇದ್ದಾರೆ. ಅದರ ಉಚ್ಚಾರ ಕ್ರಮ ಗೊತ್ತಿಲ್ಲ, ಕಾಲದಲ್ಲಿ ಅದು ಮಿಸ್ ಆಗ್ಬಿಟ್ಟಿದೆ. ಆದ್ರೆ ಸಂಸ್ಕೃತದಲ್ಲಿ ಈಗ ಉಳಿಸ್ಕೊಂಡಿದ್ದಾರೆ, ಇಟ್ಕೊಂಡಿದ್ದಾರೆ. ವೈದಿಕ ಶಬ್ದವಾಗಿ ಮಾತ್ರ ಅದು ಇದೆ. ಒಟ್ಟಿನಲ್ಲಿ ಈಗ ಆ ಲೃಕಾರ ರೂಪಿಣಿಯಾಗಿ ದೇವಿ ಏನನ್ನು ಕೊಡ್ತಾಳೆ? ಯಾವ ದೇವಿ ಶಶಿನಿಯಾಗಿದ್ದಾಳೆ ಅವಳೇ ಚಂದ್ರಿಕೆ ಆಗುತ್ತಾಳೆ. ಎಲ್ಲಿ? ಲೃಕಾರ ರೂಪದಲ್ಲಿ ಚಂದ್ರಿಕೆಯಾಗುತ್ತಾಳೆ. ಆಗ ದೇವಿಯ ಹೆಸರೇನು? ಕುಲ ಸುಂದರಿ. ಅವಳ ಹೆಸರು ಕುಲಸುಂದರಿ. ಕುಲಸುಂದರಿ ಆಗಿ ದೇವಿ ಚಂದ್ರಿಕಾ ರೂಪಿಣಿಯಾಗಿ, ಅಂದ್ರೆ ಯಾವುದೇ ಒಂದು ಮಗು ಮನೆಯ ಕುಲಕ್ಕೆ ಒಂದು ಸುಂದರವಾಗಿರುವಂತ ಒಂದು ಮಗುವಾದರೆ, ಹೆಣ್ಣಾಗಲಿ ಗಂಡಾಗಲಿ, ಕುಲದ ಕೀರ್ತಿಯನ್ನ, ಕುಲದ ಪರಂಪರೆಯನ್ನ, ಕುಲದ ಜ್ಞಾನವನ್ನ ಉಳಿಸುವಂತ ಒಂದು ಮಗುವಾದರೆ ಅದಕ್ಕಿಂತ ಚಂದ್ರಿಕೆ ಬೇಕೆ ಜೀವಕ್ಕೆ? ಅಂಥ ಒಂದು ಚಂದ್ರಿಕಾ ರೂಪಿಣಿಯಾಗಿ ಕುಲಸುಂದರಿಯಾಗಿ ಜೀವಿಗಳನ್ನ ಪಾಲಿಸುವವಳು, ರಕ್ಷಿಸುವವಳು ಆ ತಾಯಿ. ಅವಳು ಲೃಕಾರ ರೂಪಿಣಿ. ಮುಂದಿನದು ಅದರದೇ ದೀರ್ಘಾಕ್ಷರ ಲೃಕಾರ ರೂಪಿಣಿ. ಅದಕ್ಕೆ ಚಂದ್ರಿಕೆಯಲ್ಲಿ ಇರುವುದೇನು? ನಾವು ಮೊದಲಿಂದ ನೋಡ್ತಾ ಇದ್ದೇವೆ, ಪ್ರಕಾಶ ಮತ್ತು ವಿಮರ್ಶ. ಚಂದ್ರಿಕೆ ಎಲ್ಲಿದೆ? ಚಂದ್ರನೊಳಗಿದೆ. ಅದು ಹರಡುತ್ತಾ ಬರುವುದು ಎಲ್ಲಿಂದ? ಕಾಂತಿ ರೂಪದಲ್ಲಿ, ಬೆಳದಿಂಗಳ ಕಾಂತಿ ರೂಪದಲ್ಲಿ, ಗಿಡಗಳ ಮೇಲೆ, ಮರಗಳ ಮೇಲೆ, ಹೂವುಗಳ ಮೇಲೆ ಅಲ್ವಾ, ಎಲ್ಲ ಕಡೆ ಅದು ಹರಡುತ್ತಾ ಬರುತ್ತಲ್ಲ. ಆ ಕಾಂತಿ ರೂಪಿಣಿಯಾಗಿ ದೇವಿ ಇದ್ದಾಳೆ. ಆಗ ಅವಳ ಹೆಸರೇನು? ನಿತ್ಯ. ನಿತ್ಯಾರೂಪಿಣಿಯಾಗಿ ತಾಯಿ ಆ ಕಾಂತಿ ರೂಪಿಣಿ. ಆ ಕಾಂತಿ ಒಂದು ದಿವಸ ಮಾತ್ರ ಇರೋದಾ? ಚಂದ್ರನದು ಒಂದೇ ಗೆರೆ ಇದ್ದಾಗಲೂ ಕಾಂತಿ ಇದೆಯಾ? ಆದ್ರಿಂದ ಅವಳು ನಿತ್ಯ. ನಿತ್ಯಾರೂಪಿಣಿಯಾಗಿ ಕಾಂತಿ ರೂಪಿಣಿಯಾಗಿ ತಾಯಿ ಬಯಸಿದ ಕಾಂತಿಯನ್ನ, ಒಂದೊಂದು ಜೀವಕ್ಕೂ ಮುಖದಲ್ಲೊಂದು ಕಾಂತಿ ಇದೆ, ತೇಜ್, ಅದನ್ನ ಕೊಡುವವಳಾಗಿ ಆ ತಾಯಿ ಇದ್ದಾಳೆ. ಇನ್ನು 11ನೆಯದಾಗಿ ಏಕಾರ. ಏಕಾರ ಎನ್ನುವುದು ಜ್ಯೋತ್ಸ್ನ. ಯಾವುದು? ಶಶಿನಿ, ಚಂದ್ರಿಕಾ, ಕಾಂತಿ, ಜ್ಯೋತ್ಸ್ನ ಇವೆಲ್ಲ ಒಂದೇ ತತ್ವದ ವಿಕಾಸ ರೂಪ. ಜ್ಯೋತ್ಸ್ನ ಅಂದ್ರೆ ಬೆಳದಿಂಗಳು. ಆ ಬೆಳದಿಂಗಳಿನ ರೂಪದಲ್ಲಿ ತಾಯಿ ಯಾವ ಹೆಸರು? ನೀಲ ಪತಾಕ. ನೀಲ ಪತಾಕ ಎಂಬ ಹೆಸರಿನಿಂದ ಜ್ಯೋತ್ಸ್ನಾ ರೂಪಿಣಿಯಾಗಿ ದೇವಿ ಜೀವಿಗಳಿಗೆ ಆನಂದವನ್ನ, ಅಮೃತವನ್ನ, ಸುಖವನ್ನ, ಶಾಂತಿಯನ್ನ, ನೆಮ್ಮದಿಯನ್ನ ಕೊಡುವವಳಾಗಿ ಇರ್ತಾಳೆ. ಇನ್ನು 12ನೆಯ ನಾಮ ಅದು ಯಾವುದು? ಐ ಅನ್ನುವುದು. ಇವತ್ತಿಗೆ ಅನ್ವಯವಾಗುವಂಥ. ಅಲ್ಲಿ ದೇವಿ ಏನಾಗಿದ್ದಾಳೆ? ಶ್ರೀಂಕಾರ ರೂಪಿಣಿಯಾಗಿದ್ದಾಳೆ. ಈ ಶ್ರೀಂಕಾರ ರೂಪಿಣಿ ನಮಗೆ ಮುಂದೆ ಕೂಡ ಬರುತ್ತೆ. ಅಲ್ಲಿ ತಾಯಿ ಯಾರು? ವಿಜಯ. ವಿಜಯಾರೂಪಿಣಿಯಾಗಿ ಶ್ರೀಂಕಾರ ರೂಪಿಣಿ ಅಂದ್ರೆ ಶ್ರೀಂ ಎನ್ನುವುದು ತಾಯಿಯ ಮಹಾಲಕ್ಷ್ಮಿ ಸ್ವರೂಪವಾಗಿ ಇರುವಂತ ಒಂದು ರೂಪ. ಅದು ಆ ಮಹಾಲಕ್ಷ್ಮಿ ಸ್ವರೂಪವಾಗಿ ಶ್ರೀಂ ಎನ್ನುವುದು ಏನು ಇಲ್ಲಿದೆ, ಈ ಆಜ್ಞಾಚಕ್ರದಲ್ಲಿ ವಿಕಾಸಗೊಳ್ಳುವ ನೆಲೆಯಲ್ಲಿದೆ, ಆ ಒಂದು ಅಕ್ಷರ ಸ್ವರೂಪವಾಗಿ ಅವಳು ಏನಾಗಿದ್ದಾಳೆ? ಎಲ್ಲ ರೀತಿಯ ಐಶ್ವರ್ಯಗಳನ್ನ ಕೊಡುವುದಲ್ಲದೆ ಜೀವಿಗಳ ಪರವಾಗಿ ವಕಾಲತ್ತು ವಹಿಸ್ತಾಳೆ. ಎಲ್ಲಿ? ಈಶ್ವರನ ಹತ್ರ. ಆದ್ರಿಂದ ದಯಾಶತಕ ಅಂತ ಒಂದು ಶತಕವನ್ನ ಬರೆದಿದ್ದಾರೆ ಅಂತ ನಾವು ಇಲ್ಲ ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ ವೇದಾಂತ ದೇಶಿಕರು. ಅಲ್ಲಿ ವೇದಾಂತ ದೇಶಿಕರು ತಾಯಿ ಹತ್ರ ಹೇಳ್ತಾರೆ, ಪ್ರಭು ನೀನು ಆ ಹುಡುಗ ಅವನ್ ತಪಸ್ ಮಾಡ್ಲಿ, ಅವನ್ ಕಷ್ಟಪಡ್ಲಿ, ಅವನ್ ಸಾಧನೆ ಮಾಡ್ಲಿ ಅಂತ ಬಿಡೋದನ್ನ ನಾನು ಒಪ್ಪೋದಿಲ್ಲ. ಪಾಪ ಅವನಿಗೆಲ್ಲಿದೆ ಆ ಶಕ್ತಿ? ನೀನೇ ಹೋಗು, ಅವನಿಗದು ಮಾಡಕ್ಕಾಗಲ್ಲ, ನೀನು ಅವನ್ ಕೆಲಸ ಮಾಡು. ಹೀಗೆ ತಾಯಿ ರೆಕಮೆಂಡ್ ಮಾಡಿ ಅವನನ್ನು ಕಳಿಸ್ತಾಳಂತೆ. ಅದಕ್ಕೆ ಪರಮಾತ್ಮ ಅವತಾರ ಮಾಡ್ತಾನಂತೆ.
ಹಾಗೆ ದಯಾರೂಪದಲ್ಲಿ ದೇವಿ ಪರಮಾತ್ಮನನ್ನ ಈ ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸಿ ವಾದ ಮಾಡುವಾಗ ಇವನು ಜೀವ ಒಂದು ಕಟಕಟೆಯಲ್ಲಿ ನಿಂತಿದ್ರೆ ಅಮ್ಮ ಇನ್ನೊಂದು ಕಟಕಟೆಯಲ್ಲಿ ನಿಂತು ಕೋರ್ಟ್ ಜಡ್ಜ್ ಹತ್ರ ಹೇಳ್ತಿರ್ತಾಳಂತೆ, ಪಾಪ ಹೀಗಿದ್ದಿದ್ದಕ್ಕೆ ತಾನೇ ಅವನು ಹಾಗೆ ಮಾಡ್ದ, ನಿನ್ನ ಮಾಯೆ ಇಷ್ಟು ಪ್ರಬಲ ಆಗಿದ್ರೆ ಪಾಪ ಅವನೇನ್ ಮಾಡ್ತಾನೆ, ಈ ರೀತಿ ತಾಯಿ ವಾದ ಮಾಡಿ ದೇವರನ್ನೇ ಬಗ್ಗಿಸ್ತಾಳಂತೆ, ಜೀವನನ್ನಲ್ವಂತೆ. ಆ ರೀತಿಯಾಗಿ ದಯಾಶತಕದಲ್ಲಿ ತುಂಬಾ ಅದ್ಭುತವಾಗಿ ಬರೀತಾರೆ ವೇದಾಂತೇಶಕರು. ಹಾಗೆ ತಾಯಿ ಮಹಾಲಕ್ಷ್ಮಿ ಸ್ವರೂಪಿಣಿ ಶ್ರೀರೂಪಿಣಿಯಾಗಿ ಅವಳು ನಮ್ಮನ್ನ ವಿಜಯ, ಆದ್ರಿಂದ ಎಲ್ಲ ಜಾಗದಲ್ಲಿ ವಿಜಯವನ್ನ ಪಡೆಯುವಂತೆ ಮಾಡ್ತಾಳೆ 12ನೆಯ ದಿನದಲ್ಲಿ. ಇನ್ನು 13ನೆಯ ದಿನಕ್ಕೆ ಬಂದಾಗ ಓಕಾರ ಶ್ರೀಂ ಜೊತೆಯಲ್ಲಿ ಓಂಕಾರ, ಅದು ಪರಮ ಪ್ರೇಮ ರೂಪ. ಪರಮ ಪ್ರೇಮವೇ ಪರಮಾತ್ಮನ ರೂಪ. ಸಾತ್ವಸ್ಮಿನ್ ಪರಮ ಪ್ರೇಮ ರೂಪ, ಪರಮಾತ್ಮನ ಪರಮ ಪ್ರೇಮ ರೂಪವೇ ಪರಮಾತ್ಮ. ಆದ್ರಿಂದ ಆ ಪ್ರೀತಿ ರೂಪದಲ್ಲಿ ತಾಯಿ 13ನೆಯ ದಿನದಲ್ಲಿ ಇರ್ತಾಳೆ. ಆಗ ಅವಳು ಏನು ಸರ್ವ ಮಂಗಳ. ಪ್ರೀತಿ ಇದ್ದಾಗ ಯಾರಿಗೆ ಅಮಂಗಳ ಮಾಡ್ಬೇಕನ್ಸುತ್ತೆ ಹೇಳಿ? ಎಲ್ಲರ ಮೇಲೆ ಪ್ರೀತಿ ತಾಯಿಗೆ. ಆದ್ರಿಂದ ಅವಳು ಸರ್ವಮಂಗಳ ರೂಪಿಣಿಯಾಗಿದ್ದುಕೊಂಡು ಸಕಲರಿಗೆ ಮಂಗಳವನ್ನ ಉಂಟು ಮಾಡ್ತಾ ಸಕಲರ ಪ್ರೀತಿಗೆ ಅವಳು ಕಾರಣಕರ್ತಳಾಗಿ, ನನಗೆ ಅಮ್ಮ ಯಾರ ಮೇಲೆ ದ್ವೇಷ ಬೇಡ, ಎಲ್ಲರನ್ನ ಪ್ರೀತಿಸುವ ಬುದ್ಧಿ ಕೊಡು ಅಂದ್ರೆ ಆ ಬುದ್ಧಿಯನ್ನು ಕೊಡುವ ದೇವಿ ಯಾರು? ಸರ್ವಮಂಗಳೆ. ಆ ಯಾವ ಕಾಲದಲ್ಲಿದ್ದಾಳೆ? ತ್ರಯೋದಶಿಯ ದಿನದಲ್ಲಿ ಇದ್ದಾಳೆ. ಅವಳ ಸ್ವರೂಪ ಯಾವುದು ಅಂತ ಕೇಳಿದ್ರೆ ಓಕಾರ ಸ್ವರೂಪ. ಅವಳು ಕೊಡುವಂಥ ಲಾಭ ಏನು? ಪ್ರೀತಿ. ಮುಂದಿನ ಅಕ್ಷರ ಅದು ಅಂಗದ ಎನ್ನುವ, ಅಂದ್ರೆ ಅಂಗದ ಅನ್ನುವಾಗ ಅಂಗಕಾಂತಿಯನ್ನ, ಶರೀರದ ಅವಯವಗಳಲ್ಲಿ ಪುಷ್ಟಿಯನ್ನ, ಅವಯವಗಳು ಕೆಡದೇ ಇರುವಂತೆ ಅಂದ್ರೆ ಊನವಾಗದಂತೆ ಶುದ್ಧವಾದ ಅಂಗಗಳಿಂದ ಕೂಡಿರುವ ಶರೀರ ಇತ್ಯಾದಿಗಳನ್ನ ಕರುಣಿಸುವಂಥ ದೇವಿ ಅವಳು ಜ್ವಾಲಾಮಾಲಿನಿ ರೂಪದಿಂದ ಔಕಾರ ರೂಪದಲ್ಲಿ ಅಂಗಗಳನ್ನ ಕರುಣಿಸುವ ದೇವಿಯಾಗಿ ಅವಳು ಪರಿಪೂರ್ಣತೆಯ ಕಡೆಗೆ ಹೆಜ್ಜೆ ಇಡುವವಳಾಗಿ ಇರ್ತಾಳೆ. 15ನೆಯದಾಗಿ ಇರುವುದೇ ಎನ್ನುವ ಅಕ್ಷರ, ಅದು ಪೂರ್ಣಾಕ್ಷರ. ಅಂದ್ರೆ ಪೂರ್ಣ ಎನ್ನುವುದು ದೇವಿಯ ಸ್ವರೂಪ. ಅಂದ್ರೆ ಎಲ್ಲಿ ಮೇಲಿನಿಂದ ಅಮೃತಾಯಿಂದ ಹಿಡಿದು ಅಮೃತ, ಮಾನದ, ಪೂಷ, ಧೃತಿ, ಶಶಿನಿ ಈ ಏನೇನೋ ಹೇಳ್ತಾ ಇದೀವಲ್ಲ, ಆ ಎಲ್ಲವೂ ಪೂರ್ಣವಾಗಿ ಫಲಿಸುವಂತಹ ರೂಪ ಯಾವುದು? ಎನ್ನುವಂಥ ರೂಪ. ತಾನೆ ಮುಂದಿನ ಆ ರೂಪದಲ್ಲಿ ದೇವಿ ಇದ್ದಾಳೆ. ಅಲ್ಲಿ ತಾಯಿ ಚಿತ್ರಾರೂಪಿಣಿಯಾಗಿ, ಚಿತ್ರ ಅಂದ್ರೆ ಅರ್ಥ ಏನು? ಎಲ್ಲ ಕಲಬೆರಕೆ, ಚಿತ್ರಾನ್ನ ಅಂತೇವಲ್ಲ, ಕಲಬೆರಕೆ, ನನ್ನ ತಲೆ ಚಿತ್ರಾನ್ನ ಆಗಿದೆ ಎಲ್ಲ ಹೇಳಿ ಅಂದ್ರೆ ಕಲಬೆರಕೆ ಅಂತ ಅರ್ಥ. ಎಲ್ಲ ಬೆರಕೆಯಾಗಿರುವುದನ್ನ ಚಿತ್ರ ಅಂದ್ರೆ ಒಂದು ಬಣ್ಣ ಅಲ್ಲ, 100 ಬಣ್ಣ ಹಾಗೆ ಇರುವುದನ್ನ ಚಿತ್ರ ಹೇಳ್ತಾರೆ. ಹಾಗೆ ಚಿತ್ರ ದೇವಿ ಈ ಎಲ್ಲವನ್ನ, ಆದ್ರಿಂದ ಚಿತ್ರ. ಪೂರ್ಣ ಅಂದ್ರೆ ಎಲ್ಲವನ್ನ ಕರುಣಿಸುವವಳಾಗಿ ಅವಳು ಪೂರ್ಣ. ಇನ್ನು ಇದೆಯಲ್ಲ, ಅದು ಪೂರ್ಣ ಮಾತಾ, ಅವಳು ಯೋಗ ಮಾತಾ, ಅದೇ ತ್ರಿಪುರ ಸುಂದರಿ. ಇಲ್ಲಿಯವರೆಗೆ ಹಂತವಾದಂಥ ಸುಖಭೋಗಗಳು. ಆದ್ರಿಂದ ನಮಗೆ ದೇವಿ ಬೇಕಾದ್ರೆ, ದೇವಿಯಿಂದ ಬೇಕಾದ ಲೌಕಿಕ ಸುಖಭೋಗಗಳು ಬೇಕಾದ್ರೆ ಈ 16 ದೇವಿಯರನ್ನ ನಾವು ಆರಾಧನೆ ಮಾಡಬೇಕು. ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ, ಯಾರ್ಯಾರಿಗೆ ಏನೇನು ಬೇಕೋ ಅವರವರು ಆಯಾಯ ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ಆಯಾಯ ದೇವತೆಗಳಿಂದ ಅವರವರು ಅದರ ಫಲವನ್ನ ಪಡೀತಾರೆ. ಹಾಗೆ ಈಗ ನಮಗೆ ಲೌಕಿಕವಾಗಿ ಉತ್ತಮವಾದ ಅವಯವಗಳಿಂದ ಕೂಡಿರುವ ಒಂದು ಶರೀರ ಬೇಕು. ಆಗ ನಾವು ಯಾರನ್ನ ಆಶ್ರಯಿಸಬೇಕು? ಅವು ಎನ್ನುವುದನ್ನು ಆಶ್ರಯಿಸಬೇಕು. ಆಗ ನಾವು ಅಂಗದ ಅನ್ನುವುದನ್ನು ಪಡೀತೇವೆ. ಹಾಗೆ ದೇವಿಯನ್ನ ವಿಭಿನ್ನ ರೂಪಗಳಲ್ಲಿ, ಷೋಡಶಿಕಾ ರೂಪದಲ್ಲಿ 15 ರೂಪಗಳಲ್ಲಿ ವಿಭಿನ್ನವಾಗಿ ಪ್ರಾರ್ಥನೆ ಮಾಡಿದಾಗ ವಿಭಿನ್ನ ಫಲಗಳನ್ನು ಕೊಡ್ತಾಳೆ. ಆದರೆ ನೀವು ನಿತ್ಯ ಷೋಡಶಿಕಾ ರೂಪ ಅನ್ನೋದನ್ನು ಸೇರಿಸ್ಬಿಟ್ಟು ಒಂದೇ ರೂಪದಲ್ಲಿ ಕೇಳಿದ್ರೆ 16 ಜನರ ಫಲವನ್ನ ಒಂದೇ ರೂಪದಲ್ಲಿ ತಾಯಿ ಕೊಡ್ತಾಳೆ. ಎಲ್ಲ ಅಂದ್ರೆ ಬೇರೆಯಾಗಿ ಮಾನದ, ಅಮೃತ ಈ ರೀತಿಯಾಗಿ ಫಲಗಳ ಜೊತೆ ಬೇರೆ ಅಲ್ಲದೆ, ಇದು ನೋಡಿ ಈಸಿ ಮೆಥಡ್ ಅಲ್ವಾ? ಅದರಿಂದ ಒಬ್ಬೊಬ್ಬರನ್ನೇ ಕೇಳಿಕೊಂಡು ಇದು ಸಾಕು ಇದು ಅನ್ನೋ ಬದಲು ಒಟ್ಟಿಗೆ ನಿತ್ಯ ಷೋಡಶಿಕಾ ರೂಪ ಅಂದ್ರೆ ದೇವಿ ಪರಿಪೂರ್ಣ. ಆದ್ರಿಂದ ಪೂರ್ಣ ಮಾತಾ. ಆದ್ರಿಂದ ದೇವಿನೇ ಹಿಡ್ಕೊಂಡ್ಬಿಟ್ರೆ ಇನ್ನೇನ್ ಬೇಕಿದೆ?
ದೇವಿನೇ ಸಿಕ್ಕಿಬಿಟ್ಟ ಮೇಲೆ ಇದು ಕೊಡು ಅದು ಕೊಡು ಕೇಳಬೇಕಾಗೇ ಇಲ್ಲ, ಎಲ್ಲ ಇದೆ. ಅವಳೊಬ್ಬಳಿದ್ದ ಮೇಲೆ ಎಲ್ಲ ಇದ್ದೆ. ನೀನೊಬ್ಬ ನೋಡದಿರಲು ಜಗವೆಲ್ಲ ಎದುರಾಗೆ. ಆದ್ರಿಂದ ಪರಮಾತ್ಮ ಒಂದು ಇದ್ದು ಬಿಟ್ರೆ ಯಾವ ಭಯ, ಯಾವುದು ಬೇಕಾಗದಿಲ್ಲ. ಇದು ಬೇಕದು ಬೇಕು ಅನ್ನೋದೇ ಉಳಿಯೋದಿಲ್ಲ. ಆ ರೂಪದಲ್ಲಿ ನಿತ್ಯ ಷೋಡಶಿಕಾ ರೂಪ. ಆದ್ರಿಂದ ಪೂರ್ಣಾಮೃತ ರೂಪಿಣಿ. ಹಾಗೆ ಇರುವಾಗ ಇವೆಲ್ಲ ಏನಾಗತ್ತೆ, ಯಾವುದು ಅಕಾರದಿಂದ ಮುಂದಕ್ಕೆ ಆ ಆಯ್ತು, ಆ ಈ ಆಯ್ತು, ಈ ಆಯ್ತು, ಹೀಗೆ ಪರಿವರ್ತನೆ ನಡೀತಾ ಇದೆ. ಹಾಗೆ ಚಂದ್ರನಲ್ಲಿ ಒಂದು ಗೆರೆ ಮೈನಸ್ ಆಗ್ತಾ ಹೋಯ್ತು, ಒಂದು ಗೆರೆ ಸೇರ್ತಾ ಹೋಯ್ತು. ಒಟ್ಟಿನಲ್ಲಿ ಇವೆಲ್ಲ ಏನು ಪರಿವರ್ತನೆಯಾಗುವಂಥದ್ದು ಅಲ್ವಾ. ಯಾವಾಗ ಇಲ್ಲಿಂದ ಬರ್ತಾ ಇರುವಾಗ ಚೇಂಜ್ ಇದೆ, ಇಲ್ಲಿ ಬಂದಾಗ್ಲೂ ಚೇಂಜ್ ಇದೆ, ಇಲ್ಲಿ ಬಂದಾಗ್ಲೂ ಚೇಂಜ್ ಇದೆ. ಇಲ್ಲಿ ಬಂದು ಇಲ್ಲಿ ಸೇರಿಬಿಟ್ಟ ಮೇಲೆ ಎಲ್ಲಿದೆ ಚೇಂಜು? ಮೂಲ ಸೇರಿಬಿಟ್ಟ ಮೇಲೆ, ಅಂದ್ರೆ ಪರಿಪೂರ್ಣ ಅಂತ ಆಗಿಬಿಟ್ಟ ಮೇಲೆ ಇನ್ನೇನೋ ಪರಿವರ್ತನೆ ಅನ್ನೋದಾಗುವುದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಆ ನಿತ್ಯಾ ಷೋಡಶಿಕಾ ರೂಪ ಪರಿಪೂರ್ಣತೆಯನ್ನ ಪಡೆದ ನಂತರ ಮತ್ತೊಂದು ಅಪೇಕ್ಷೆ ಅನ್ನೋದಿಲ್ಲ, ಅಲ್ಲಿ ಪರಿವರ್ತನೆ ಎನ್ನುವುದು ಇಲ್ಲ. ಇಂಥ ಒಂದು ಅನುಭವವನ್ನ, ಅಂದ್ರೆ 16ನೆಯ ದಿನದ ಅನುಭವ ಇದೆಯಲ್ಲ, ನಾವು ಇಷ್ಟೊತ್ತು ಹೇಳಿದ 15, ಆ 16ನೆಯ ದಿನದ ಅನುಭವವನ್ನ ಯೋಗಿಗಳು ತಮ್ಮ ಅಂತರಂಗದಲ್ಲಿ ಅನುಭವಿಸಿಕೊಳ್ತಾರೆ. ಅದಕ್ಕೆ ದರ್ಶ ಅಂತ ಹೇಳ್ತಾರೆ. ದರ್ಶ ಅಂದ್ರೆ ಅಲ್ಲಿ ಚಂದ್ರ ಸೂರ್ಯರು ಒಂದಾಗುತ್ತಾರೆ. ಚಂದ್ರ ಸೂರ್ಯರು ಒಂದಾಗುತ್ತಾರೆ ಅಂದ್ರೆ ಏನು? ಇಡಾಪಿಂಗಳ ನಾಡಿಗಳು ವಿಭಿನ್ನವಾಗಿ ನಿಲ್ಲಲ್ಲ ಅಂತ ಅರ್ಥ. ಇಡಾಪಿಂಗಳ ನಾಡಿಗಳು ಬೇರೆಯಾಗಿ ಹರಿತಾ ಇದ್ದಾಗ ಒಂದು ಪ್ರವೃತ್ತಿ, ಒಂದು ನಿವೃತ್ತಿ, ಒಂದು ಬೇಕು ಒಂದು ಬೇಡ ಅಲ್ವಾ. ಯಾವಾಗ ಇಡಾಪಿಂಗಳಗಳು ಒಂದಾಗಿ ಬಿಡುತ್ತೆ, ಬೇಕು ಬೇಡಗಳಿಲ್ಲ ಆಗತ್ತೆ. ಬೇಕು ಬೇಡಗಳಿಲ್ಲ ಅಂತಾದಾಗ ಉಳಿಯೋದೇನು? ಆಂತರಂಗಿಕವಾದ ಒಂದೇ ಗತಿ, ನಿತ್ಯ ಬ್ರಹ್ಮಚಾರಿ ರೂಪದ ಗತಿ. ಪರಮಾತ್ಮ ಹೇಗೆ ಯಾವುದೇ ಜಾಗದಲ್ಲಿರ್ಲಿ, ಯಾವುದೇ ರೂಪದಲ್ಲಿರ್ಲಿ, ಏನೇ ಆಗಿರ್ಲಿ, ಅವನದೇ ತಾನೇ ಹೇಳ್ತಾನೆ. ಈ ಗೋಪಸ್ತ್ರೀಯರು ಬಂದು ಕೇಳಿದಾಗ, ದೂರ್ವಾಸ ಮುನಿಗಳು ಬಂದಿದ್ದಾರೆ, ಅವರಿಗೆ ಊಟ ಹಾಕಬೇಕು, ಆದ್ರೆ ಅವರು ಯಮುನಾ ನದಿ ಆಚೆ ದಡಕ್ ಹೋಗ್ಬಿಟ್ಟಿದ್ದಾರೆ, ನಮ್ಗೆ ಊಟ ಹಾಕಕ್ ಆಗ್ತಾ ಇಲ್ಲ, ಯಮುನೆ ಉಕ್ಕಿ ಹರಿತಾ ಇದ್ದಾಳೆ, ಕೃಷ್ಣ ದಾರಿ ತೋರು, ಇಲ್ಲದೆ ಇದ್ರೆ ದೂರ್ವಾಸರು ಕೋಪ ಮಾಡ್ಕೊಂಡ್ಬಿಡ್ತಾರೆ. ಆಗ ಕೃಷ್ಣ ಏನ್ ಹೇಳ್ದ? ನಾನು ನಿತ್ಯ ಬ್ರಹ್ಮಚಾರಿಯಾಗಿರುವುದೇ ನಿಜ, ಆದ್ರೆ ಯಮುನೆ ದಾರಿ ಕೊಡಮ್ಮ ಅಂತ ಕೇಳಿ ದಾರಿ ಕೊಡ್ತಾಳೆ. ಕೊಟ್ಲು ಯಮುನೆ. ಅದೇಗಪ್ಪ, ಬರೀ ಒಂದಲ್ಲ ಎರಡಲ್ಲ 16,108 ಜನ, ಇಷ್ಟಕ್ಕೆ ಬ್ರಹ್ಮಚಾರಿನೇ ಇವನು ಅಂದ್ರೆ ಯಾವ ನೆಲೆಯಲ್ಲಿದ್ರು ಅವನ ಗತಿ ಎಲ್ಲಿದೆ? ಆ ಯೌಗಿಕವಾದ ಮಾರ್ಗದಲ್ಲೇ ಇದೆ, 16ನೆಯ ಗತಿಯಲ್ಲೇ ಇದೆ, ಇಡಾಪಿಂಗಳಗಳ ಯೋಗದಲ್ಲೇ ಇದೆ, ದರ್ಶದಲ್ಲೇ ಇದೆ, ಬೇಕು ಬೇಡಗಳಿಲ್ಲದ ಸ್ಥಿತಿಯೊಳಗೆ ಇದೆ. ಅದು ನಿತ್ಯ ಬ್ರಹ್ಮಚಾರಿತ್ವ. ಬ್ರಹ್ಮಚಾರಿ ಅಂದ್ರೆ ಬರೀ ಮದುವೆ ಮಾಡಿಕೊಳ್ಳದೆ ಇರುವುದು ಬ್ರಹ್ಮಚಾರಿತ್ವ ಅಲ್ಲ. ಆ ನಿತ್ಯ ಬ್ರಹ್ಮಚಾರಿತ್ವದ ನೆಲೆಯಲ್ಲಿ ಪರಮಾತ್ಮ ನಿತ್ಯ ಇರ್ತಾನೆ. ಅದು ದೇವಿಯ ಸ್ವರೂಪ. ಆ ದೇವಿಯ ಸ್ವರೂಪವನ್ನ ಯಾರು ಅನುಭವಿಸ್ತಾರೆ? ಯೋಗಿಗಳಿಗೆ ಮಾತ್ರ ಆ 16ನೆಯ ಸ್ಥಿತಿಯನ್ನ ಅನುಭವಿಸೋದಕ್ಕೆ ಸಾಧ್ಯ. ಅದು ಒಂದು ಸಾಧನೆ ಮಾಡಿಕೊಂಡಾಗ. ಇಲ್ಲ, ದೇವಿಯ ಪರಮ ಕೃಪೆಯಿಂದ, ದೇವಿಯ ಪರಮ ಭಕ್ತರ ನೋಡಿದ್ವಲ್ಲ ಈಗ ಬಾಂಕಿ ಬಿಹಾರಿ ಭಕ್ತನ ತರಹ. ಮತ್ತೊಂದು ಕಥೆ ನಾವು ಕೇಳಿರೋದು, ದೇವಿಯ ಭಕ್ತ ದೇವಿಯನ್ನ ಆರಾಧನೆ ಮಾಡ್ತಾ ಇರುವಾಗ ಹುಣ್ಣಿಮೆ ಕೇಳಿದ್ರೆ ಅಮಾವಾಸ್ಯ ದಿನ ಹುಣ್ಣಿಮೆ ಅಂದ್ರು. ಆ ರೀತಿಯಾಗಿ ಅಂಥವರ ಒಂದು ನೆಲೆಯಲ್ಲಿ ಪರಮಾತ್ಮ ಇರ್ತಾನೆ. ಅಲ್ಲಿ ನಾವು ನಿತ್ಯ ರೂಪದಲ್ಲಿ ಯೋಗಿಗಳ ನೆಲೆಯಲ್ಲಿ ಪರಮಾತ್ಮ ಇರ್ತಾನೆ. ಹಾಗೆ ಏನೂ ಬದಲಾಗದೆ ಇರುವಂತ ಒಂದು ಸ್ಥಿತಿ. ಬೀಜ ಇರುವಲ್ಲಿಯವರೆಗೆ ಏನಾಗುತ್ತೆ? ಬೀಜ ಮೊಳಕೆ ಒಡೆಯುತ್ತೆ, ಮೊಳಕೆ ಒಡೆದಿದ್ದು ಒಡ್ಕೊಳ್ಳುತ್ತೆ, ಒಡ್ಕೊಂಡಿದ್ದು ಎರಡಾಗತ್ತೆ, ಅಲ್ಲಿಂದ ಮೇಲಕ್ಕೆ ಬರುತ್ತೆ, ಅಲ್ಲಿಂದ ಎಲೆಯಾಗತ್ತೆ, ಅಲ್ಲಿಂದ ಕಾಂಡವಾಗತ್ತೆ, ಅಲ್ಲಿ ಹೀಗೆ ಬೆಳೀತಾ ಏನಾಗತ್ತೆ? ಹೂವಾಗತ್ತೆ, ಹೀಚಾಗತ್ತೆ, ಕಾಯಿ, ಹೀಗೆ ಬರಿತಾನೇ ಇರುತ್ತೆ. ಕೊನೆಯಲ್ಲಾಯ್ತು ಬೀಜ ಅಂತ ಆದ ತಕ್ಷಣ ಕೊನೆ. ಹಾಗೆ ಈ 16ನೆಯ ನೆಲೆ ಇದೆಯಲ್ಲ, ಆ ನೆಲೆ ಯೋಗಿಗಳು ಅನುಭವಿಸಿದಾಗ, ಈ ಬೇಕು ಬೇಡಗಳೆಂಬ ಪ್ರವೃತ್ತಿ ನಿವೃತ್ತಿಗಳೆಂಬ ಒಂದು ನೆಲೆಯನ್ನ ಏಕಾಗ್ರ ಮಾಡಿದಾಗ, ಒಂದು ಮಾಡಿಕೊಂಡಾಗ ದೊರಕುವಂತಹ ಒಂದು ಸ್ಥಿತಿ. ಇದನ್ನ ಚಂದ್ರನ ಜೊತೆಯಲ್ಲಿ ಯಾಕೆ ಜೋಡಿಸಿರೋದು ಅಂದ್ರೆ, ಇದೆಲ್ಲ ಮನಸ್ಸಿಗೆ ಸೇರಿದ್ದು. ಚಂದ್ರ ಮನಸ್ಸಿನ ಅಧಿದೇವತೆ. ಆದ್ರಿಂದ ಈ ಬೆಳವಣಿಗೆಗಳಲ್ಲಿ, ಬೇಕು ಬೇಡಗಳಲ್ಲಿ ಚಂದ್ರ ಎಲ್ಲಿಂದಿದ್ದಾನೆ? ಸೂರ್ಯನ ಬೆಳಕಿನಿಂದಿದ್ದಾನೆ.
ಅಂದ್ರೆ ಪ್ರವೃತ್ತಿ ನಿವೃತ್ತಿಗಳೆರಡಕ್ಕೆ ಮೂಲದಲ್ಲಿರುವುದರ ಕಾರಣ ಅದನ್ನ ಜೊತೆಯಲ್ಲಿ ಸೇರಿಸಿಕೊಂಡು ನಾವು ಹೇಳ್ತಾ ಇರೋದ್ರಿಂದ ನಿತ್ಯ ಷೋಡಶಿಕ ರೂಪ. ಈ ನಾಮದ ಇದನ್ನ ಮತ್ತೆ ನಾವು ಮುಂದಿನ ಇದರಲ್ಲಿ ನೋಡ್ಕೊಳ್ಳೋಣ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ